A very good afternoon, ladies and gentlemen. I, Mohit Mehta, would take up this session called as My Story Session. In this session, we try to celebrate the entrepreneurship and bring stories from the successful icons in their own words. Distinguished speakers will share their entrepreneurial journey and talk about their lessons learned, mistakes they wish they could have avoided, and other key factors that help them scale success. We will have a question and answer session at the end of the program. I request you all to please note down the question in a piece of paper and hand it over to our volunteers. So today, we are about to listen to the two legends who have created opportunities out of adversity and had a huge impact on the society. I call upon Mr. Murugesh Nirani and Dr. Chenraj Jain to the dais, please. Good afternoon to everybody. ಆತ್ಮೇರೆ ಇವತ್ತಿನ ಯಶಸ್ವಿ ಉದ್ಯಮದಾರರ ವೈಯಕ್ತಿಕವಾಗಿರುವಂಥ ಪರಿಚಯದೊಂದಿಗೆ ಇವತ್ತಿನ ಸಮಾರಂಭದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂಥ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲದ CEO ಅವರು, ಆತ್ಮೀಯರಾಗಿರುವಂಥ ಮಾನ್ಯ ಶ್ರೀ ಚೈನ್ರಾಜ್ ಜೈನ್ರವರೇ, ಹಾಗೂ ಖ್ಯಾತ ವ್ಯಾಪಾರಸ್ಥರು, ಆತ್ಮೀಯ ಸಹೋದರ ಸ್ನೇಹಿತರಾಗಿರುವಂಥ ಮಾನ್ಯ ಶ್ರೀ ಕಮಲ್ ಮೆಹತಾರವರೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಕೈಗಾರಿಕೋದ್ಯಮಿಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಒಂದು ಸಣ್ಣ ಸ್ಲೋಗನ್ ನೆನಪಾಗ್ತಾ ಇದೆ. ಎಣ್ಣೆ ಇರದ ಬತ್ತಿ ಜ್ಯೋತಿ ಆಗದು, ಎಣ್ಣೆ ಇರದ ಬತ್ತಿ ಜ್ಯೋತಿ ಆಗದು, ಬತ್ತಿ ಇರದ ಎಣ್ಣೆ ಬೆಳಕು ಆಗದು. ನಿಮ್ಮಂಥ ಪ್ರತಿಭಾವಂತ ಉದ್ಯಮದಾರರಿರದೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗದು ಅನ್ನುವಂಥ ಮಾತನ್ನು ನಾನು ಮೊಟ್ಟ ಮೊದಲಿಗೆ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದಮೇಲೆ ನಾವೆಲ್ಲ ಕರ್ನಾಟಕ ರಾಜ್ಯದ ಎರಡನೇ ದೊಡ್ಡದಾಗಿರುವಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಇವತ್ತಿದ್ದೇವೆ. ಕರ್ನಾಟಕ 6.5 ಕೋಟಿ ಜನರಲ್ಲಿ ಮಧ್ಯ ಕರ್ನಾಟಕದಲ್ಲಿರುವಂಥ ಧಾರವಾಡ ಜಿಲ್ಲೆ, ಅದರಲ್ಲಿ ಕಮರ್ಷಿಯಲ್ ಪ್ಲೇಸ್ ಆಗಿರುವಂಥ ಈ ಹುಬ್ಬಳ್ಳಿಯಲ್ಲಿ ನನಗೆ ಈ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಅತೀವ ಸಂತೋಷ ಆಗ್ತಾಯಿದೆ. ಅದಕ್ಕೆ ಕಾರಣ ಅಂದರೆ ನಾನು ಒಬ್ಬ ಈ ಕಾಲೇಜಿನ ಹಿಂದಿನ ವಿದ್ಯಾರ್ಥಿ ಅನ್ನುವಂಥ ಮಾತನ್ನು ನಾನು ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಒಬ್ಬ ಕೈಗಾರಿಕಾ ಸಚಿವನಾದಾಗ ಮೊಟ್ಟ ಮೊದಲಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿಯೂ ಸಹಿತ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ ಅನ್ನುವಂಥದ್ದನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದಮೇಲೆ ಇಲ್ಲಿ ಸಾಕಷ್ಟು ಕೈಗಾರಿಕೋದ್ಯಮಿಗಳು ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಸರು ಮಾಡಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಮತ್ತೆ ನಿಮಗೆ ಕೆಲವೊಬ್ಬರ ಹೆಸರುಗಳನ್ನು ಹೇಳುವ ಮುಖಾಂತರ ನಿಮಗೆ ನೆನಪು ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಆದಮೇಲೆ ಇವತ್ತು ಚಂದ್ರಕಾಂತ್ ಬೆಲ್ಲದವರು ನಮ್ಮ ಧಾರವಾಡದ ಜನಪ್ರಿಯ ಶಾಸಕರು, ಅವ್ರ ಚಿರಂಜೀವಿ ಅರವಿಂದ್ ಬೆಲ್ಲದವರು, ಅವರು ನನ್ನ ಬ್ಯಾಚ್ಮೇಟ್ ಇಂಜಿನಿಯರಿಂಗ್ದಲ್ಲಿ. ಅವರಿವತ್ತು ಆಟೋಮೊಬೈಲ್ ಸೆಕ್ಟರ್ದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರು ತಮ್ಮ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. 50 ವರ್ಷದ ಹಿಂದಿನ ಅವರು ಪ್ರಾರಂಭ ಮಾಡಿರುವಂಥ ಉದ್ಯೋಗವನ್ನು ನೆನಪಿಸ್ಕೊಂಡ್ರೆ ಚಂದ್ರಕಾಂತನ ಬೆಲ್ಲದವರು ಎತ್ತಿನ ಗಾಡಿಯಲ್ಲಿ ಆ ಟ್ರ್ಯಾಕ್ಟರ್ಗಳ ಎಂಜಿನ್ಗಳನ್ನು ಇಟ್ಕೊಂಡು ಅವರು ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮುಖಾಂತರ, ಅವಾಗ ಹಿಂದಿನ ಪದ್ಧತಿಯಲ್ಲಿ ಈ ರೀತಿ ಎಲೆಕ್ಟ್ರಿಕಲ್ ಮೋಟ್ರ್ ಆಗಲಿ ಅಥವಾ ಪೆಟ್ರೋಲ್ ಎಂಜಿನ್ ಆಗಲಿ ಇರ್ತಾ ಇರಲಿಲ್ಲ. 45 ವರ್ಷದ ಹಿಂದುಗಡೆ ಹಳ್ಳಿಯಲ್ಲಿ ನಾವು ನೋಡಿದರೆ ಎತ್ತಿನಿಂದನೇ ಬಾವಿಯಲ್ಲಿ ನೀರು ಸೇದಿ ಅದನ್ನೇ ಮಟ್ಟಿ ಹೊಡೆದು ಅಂತೇಳಿ ಕರಿತೇವೆ ನಾವು ಹಳ್ಳಿಯಲ್ಲಿ. ಆ ಪದ್ಧತಿಯಲ್ಲಿ ನೀರಾವರಿ ಇದ್ದಾಗ ಇದನ್ನು ಇಂಪ್ರೂವ್ ಟೆಕ್ನಾಲಜಿ ಅನ್ನುವಂಥದ್ದನ್ನು ಅವ್ರಿಗೆಲ್ಲರಿಗೂ ತೋರಿಸುವಂಥದ್ದಕ್ಕೆ ಧಾರವಾಡ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೂ ಅವ್ರಿಗೆ ಹೋಗಿ ಇವತ್ತು ಪ್ರತಿಯೊಂದು ಮನೆಯಲ್ಲಿನೂ ಅವರ ಪರಿಚಯ, ಅವರು ತಿಳುವಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ
ಇವತ್ತು ಸತತವಾಗಿ 5 ಬಾರಿ ಶಾಸಕರಾಗೋದ್ರ ಮುಖಾಂತರ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಬೋರ್ಡ್ ನೋಡಿದರೂ ಸಹಿತ ಬೆಲ್ಲದ ಎಣ್ಣೆ ಕಂಪನಿ ಬೋರ್ಡ್ ನೋಡ್ತಾ ಇದ್ದರೆ ಅದಕ್ಕೆ ಅವ್ರ ಪರಿಶ್ರಮ ಕಾರಣ ಅನ್ನುವಂಥದ್ದನ್ನು ನಾನು ಮೊಟ್ಟ ಮೊದಲಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದ್ರ ಜೊತೆಗೆ ವಿಜಯ್ ಸಂಕೇಶ್ವರ್ ಅನ್ನುವಂಥವ್ರು ತಾವು ಕೇಳಿದ್ದೀರಿ. ವಿಜಯ್ ಸಂಕೇಶ್ವರ್ ಅವರು ಹುಟ್ಟಿದಾಕ್ಷಣವೇ ಅವರು ಶ್ರೀಮಂತ ಮನೆತನದಿಂದ ಬಂದಂಥವರಲ್ಲ. ಅವರು ಸಹಿತ ಸಾಕಷ್ಟು ಕಷ್ಟದಿಂದ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಟಾಗ ಅವ್ರ ತಂದೆಯವರ ಕಡೆಯಿಂದ ಅವ್ರ ಸಹಕಾರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ಹೊರಗಡೆ ಬಂದು ಬಾಡಿಗೆ ಮನೆಯಿಂದ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಅತ್ಯಂತ ಹಳೆಯದಾಗಿರುವಂಥ ಒಂದು ಲಾರಿಯನ್ನು ಖರೀದಿ ಮಾಡಿ ಹಂತ ಹಂತವಾಗಿ ಅದರಲ್ಲಿ ಯಶಸ್ವಿ ಕಾಂತ ಇವತ್ತು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಾಹನಗಳನ್ನು ಹೊಂದಿ ಯಶಸ್ವಿಯಾಗಿ ಲಾಭದಾಯಕವಾಗಿ ನಡೆಸ್ತಿರುವಂಥ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ವಿಜಯ್ ಸಂಕೇಶ್ವರ್ ಅವರು ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದ್ರ ಜೊತೆಗೇ ಈ KLE ಸೊಸೈಟಿಯ ಇವತ್ತಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು, ನಿಜವಾಗಿಯೂ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಇವತ್ತು ಕೇವಲ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲ ಅಷ್ಟೇ ಅಲ್ಲದೆ ಜಗತ್ತಿನ ಬೇರೆ ಬೇರೆ ಪ್ರಮುಖ ದೇಶಗಳಲ್ಲಿಯೂ ಸಹಿತ KLEಯ ಬ್ರ್ಯಾಂಚ್ಗಳನ್ನು ತೆಗೆದು ಮುಖಾಂತರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಕೋಟ್ಯಾಂತರ ಇಂಜಿನಿಯರು, ಡಾಕ್ಟರ್ಸು, ಸೈಂಟಿಸ್ಟ್ಗಳನ್ನು ಇಡೀ ಜಗತ್ತಿನ ಮುಂದುವರೆದಿರುವಂಥ ದೇಶಗಳಲ್ಲಿ, ಜಗತ್ತಿನ ಮುಂದುವರೆದಿರುವಂಥ ಕಂಪನಿಗಳಲ್ಲಿ ಒಬ್ಬರು ಪದವೀಧರರನ್ನು ಕೊಟ್ಟಿರುವಂಥ ಕೀರ್ತಿ ಈ ಕಾಲೇಜಿನ ಇವತ್ತಿನ ಚೇರ್ಮನ್ರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಸಲ್ತದೆ. ಅದನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೇನೆ. ಈ ರೀತಿ ನಾವು ನೂರಾರು ಉದಾಹರಣೆಗಳನ್ನು ಕೊಟ್ಕೊತ ಹೋಗ್ಬೋದು. ಇವತ್ತು ಅತ್ಯಂತ ಕಡು ಬಡತನದಿಂದ ಬಂದಿರುವಂಥ ಉದ್ಯಮದಾರರು ಇವತ್ತು ಯಶಸ್ವಿಯಾಗಿರುವಂಥವ್ರು. ಇವತ್ತು ಇಲ್ಲೇ ವಿದ್ಯಾ ಮುರುಕುಂಬಿ ಲೇಡೀಸ್ ಎಂಟ್ರಪ್ರಿನರ್, ನಾವು ಅವರು 14 ವರ್ಷದ ಹಿಂದೆ ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅವರು 2500 ಟನ್ ಸಕ್ಕರೆ ಕಾರ್ಖಾನೆಯನ್ನು ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಅವ್ರು ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಾನು ಒಂದು ಚಿಕ್ಕ ಸಕ್ಕರೆ ಕಾರ್ಖಾನೆ ಅವ್ರ ಜೊತೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಕೇವಲ 12 ವರ್ಷದ ಅವಧಿಯಲ್ಲಿ ಅವರು ನಡೆದು ಬಂದಿರುವಂಥ ದಾರಿ ಅಂದರೆ ಅವ್ರ ಹಿನ್ನೆಲೆ ಕೇವಲ ಒಂದು ಕಿರಾಣಾ ಶಾಪ್ ಇತ್ತು, ಸಣ್ಣ ಕಿರಾಣಾ ಶಾಪ್. ಅದರಲ್ಲಿ ಕೇವಲ ಒಂದು ಹೋಲ್ಸೇಲ್ ಪಾರ್ಲೆ ಬಿಸ್ಕಿಟ್ಗಳನ್ನು ಒಂದು 5-6 ಜಿಲ್ಲೆಗೆ ಹೋಲ್ಸೇಲ್ ಡೀಲರ್ಶಿಪ್ ಇತ್ತು. ಅಂಥ ಸಣ್ಣ ಕುಟುಂಬದ ಬಂದಿರುವಂಥ ಪದವೀಧರಾಗಿರುವಂಥ ಒಬ್ಬರು ಮಹಿಳೆ ಕೇವಲ 12 ವರ್ಷದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡಿರುವಂಥ ಮಹಿಳೆ ಇವತ್ತು ವಿದ್ಯಾ ಮುರುಕುಂಬಿ ಅವರು ನಮ್ಮ ಭಾಗದವರು ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅಷ್ಟೇ ಅಲ್ಲದೆ ಅವರು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಿಂದ ಇವತ್ತು ಬ್ರೆಜಿಲ್ದ ಸೌಪೋಲೋ, ನಾನು ಒಂದು 3-4 ತಿಂಗಳ ಹಿಂದೆ ನಮ್ಮ ಡಿಪಾರ್ಟ್ಮೆಂಟದ ಎಲ್ಲನೂ ಕರ್ಕೊಂಡು ಹೋಗಿದ್ದೆ. ಇಲ್ಲಿಂದ 22 ತಾಸು ನಾವು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋದರೆ ಅಂಥಲ್ಲಿ ಹೋಗಿ ಒಬ್ಬ ಮಹಿಳೆ 60,000 ಟನ್ ಪರ್ ಡೇ ಕೆಪ್ಯಾಸಿಟಿ, 30,000 × 2 2 ಬೇರೆ ಬೇರೆ ಪ್ಲೇಸಲ್ಲಿ ಅದನ್ನು ಖರೀದಿಯನ್ನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಬೆಳಗಾವದಲ್ಲಿ ಕೂತ್ಕೊಂಡು ಅದನ್ನು ಮಾನಿಟರ್ ಮಾಡಿ ಅದನ್ನು ನಡೆಸ್ತಾ ಇರುತ್ತಂದರೆ ಇವತ್ತು ನಮ್ಮ ಮಹಿಳೆಯರಲ್ಲಿನೂ ಸಹಿತ ಎಷ್ಟೊಂದು ಶಕ್ತಿ ಇದೆ ಅನ್ನುವಂಥದ್ದು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಿನ ಈ ಭಾಗದಲ್ಲಿ ಆಗಿರುವಂಥ ಇನ್ಫೋಸಿಸ್ದ ಸಂಸ್ಥಾಪಕರಾಗಿರುವಂಥ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ IT ಸೆಕ್ಟರ್ದಲ್ಲಿ ಯಾರು ಇಂಡಸ್ಟ್ರಿ ಇರ್ತಾರೆ ಅವರೆಲ್ಲರಿಗೂ ಗೊತ್ತಿರುವಂಥದ್ದು. ಅವರು ಹುಟ್ಟ ಮೂಲ ಶ್ರೀಮಂತರಾಗದೇ ಇರುವಂಥ ವ್ಯಕ್ತಿಗಳು. ಅವ್ರು ಭಾಳ ಮಂದಿ ಗೊತ್ತಿಲ್ಲ. ಅವರು ನಮ್ಮ ಉತ್ತರ ಕರ್ನಾಟಕದವರು, ಅದರಲ್ಲಿ ವಿಶೇಷವಾಗಿ ಅವರು ಜಮಖಂಡಿ ತಾಲೂಕಿನವರು. ಅದೇ ಕ್ಷೇತ್ರದಿಂದ ನಾನು ಆರಿಸಿ ಬಂದಿದ್ದು. ಅವರು ಮೂಲತಃ ಉದ್ಯೋಗಿರು, ಅವ್ರ ಊರಿನ ಜಾಗೆಯಿಂದ. ಅವ್ರ ತಂದೆಯವರು ದೇಶಪಾಂಡೆ ಅವರು ಅಂಥೇಳಿ ಅತ್ಯಂತ ಹಿಂದೆ ಬರಗಾಲ ಬಿದ್ದಾಗ ಅವರು ಮೈಸೂರಲ್ಲಿ ಹೋಗಿ ಅಲ್ಲಿ ಸೆಟ್ಲಾಗಿ ಇವತ್ತು ಹಿಂದೆ ನಾರಾಯಣ ಮೂರ್ತಿ ಅವರು ಕಾಲೇಜ್ದಲ್ಲಿದ್ದಾಗ ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವ್ರು ಫೀಸ್ ಸಹಿತ ಕಟ್ಟಲಿಕ್ಕೆ ಆಗದಿರುವಂಥ ಕಷ್ಟದಲ್ಲಿದ್ದರು ಅನ್ನುವಂಥದ್ದನ್ನು ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅಂಥ ಕಷ್ಟಪಟ್ಟು ಓದಿ ಅವರು TCSದಲ್ಲಿ ಜಾಬ್ ಸಿಕ್ಕಾಗ ಟಾಟಾ ಕನ್ಸಲ್ಟಿಂಗ್ ಸರ್ವಿಸ್ದಲ್ಲಿ ಅವರಿಬ್ಬರು ಮುಂದಿನ ಭಾರತದ ಭವಿಷ್ಯದ ಬಗ್ಗೆ ವಿಚಾರ ಮಾಡಿರದೇ ಇದ್ದರೆ ಅವ್ರು ಒಂದೇ ಕುಟುಂಬದಲ್ಲಿ ಅತ್ಯಂತ ನೆಮ್ಮದಿಯಿಂದ ಅವರು TCSದಲ್ಲೇ ತಮ್ಮ ಜಾಬನ್ನು ಮುಂದುವರಿಸ್ಬೋದಾಗಿತ್ತು. ಆದರೆ ತಮ್ಮ ಪ್ರತಿಭೆಯನ್ನು, ತಮ್ಮ ದೂರದೃಷ್ಟಿಯಿಂದ ನಮ್ಮ ದೇಶಕ್ಕೆ ಏನಾದರೂ ನಾವು ಮಾಡಬೇಕನ್ನುವಂಥ ಒಂದು ಗುರಿಯಿಂದ TCSಕ್ಕೆ ರಿಜೈನ್ ಮಾಡಿ ಅವರು ಇನ್ಫೋಸಿಸ್ ಕಂಪನಿಯನ್ನು ಹುಟ್ಟುಹಾಕಿ ಕೇವಲ 25 ವರ್ಷದ ಅವಧಿಯಲ್ಲಿ ಅವರು 54 ದೇಶಗಳಿಗಿಂತಲೂ ಹೆಚ್ಚು ದೇಶದಲ್ಲಿ ಇನ್ಫೋಸಿಸ್ನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಒಟ್ಟು 1,65,000 ಇಂಜಿನಿಯರ್ಗಳಿಗೆ ಕೆಲಸ ಕೊಟ್ಟಿರುವಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಹುಬ್ಬಳ್ಳಿ ಭಾಗದವರು, ಅದೇ ಶ್ರೀಮತಿ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂಥ ಒಂದು ದೊಡ್ಡದಾಗಿರುವಂಥ ಕನಸನ್ನು, ಅಂಥ ಪ್ರತಿಭೆಗಳು ನಮ್ಮ ಈ ಭಾಗದಲ್ಲಿ ಇರಬೇಕಾಗಿದ್ದರೆ
ನಾನು ಒಂದನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಇಲ್ಲಿರುವಂಥ ಎಲ್ಲ ಉದ್ಯಮದಾರರ ನನ್ನ ಸ್ನೇಹಿತರು, ಇವತ್ತು ಸಾಕಷ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿಮಗೆ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದೆ. ಆ ಎಲ್ಲ ಅನುಕೂಲತೆಗಳನ್ನು ಸದುಪಯೋಗ ಮಾಡಿಕೊಂಡು ತಾವಿರುವಂಥ ಈ ಸ್ಟೇಜ್ದಿಂದ ಮುಂದಿನ ಸ್ಟೇಜ್ಗೆ ಇವತ್ತು ಟೈನ್ ಯೂನಿಟ್ ಇದ್ದಂಥವ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇದ್ದರೆ ಮೀಡಿಯಮು, ಮೀಡಿಯಮ್ ಇದ್ದರೆ ಲಾರ್ಜು ಮತ್ತು ಮೆಗಾ ಯೂನಿಟ್ಗಳನ್ನು ಮಾಡೋದ್ರ ಮುಖಾಂತರ ತಾವು ಅತ್ಯಂತ ಯಶಸ್ವಿ ಆಗೋದ್ರ ಮುಖಾಂತರ ತಾವು ಬೇರೆದವರಿಗೆ ಒಂದು ದಾರಿದೀಪ ಆಗಿ, ಬೇರೆದವರು ಒಂದು ಸ್ಪೀಚ್ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಹೆಸರನ್ನು ತೆಗೆದುಕೊಂಡು ಮಾತಾಡುವಂಥದ್ದು ಆಗಬೇಕು ಅನ್ನುವಂಥದ್ದನ್ನೇ ಇವತ್ತು ನಮ್ಮ ಇಲಾಖೆಯಿಂದನೂ ಸಹಿತ ನಾವು ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂಥ ವಿನೂತನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆ ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂಥದ್ದು ಇಷ್ಟೇ, ಇನ್ಸ್ಟೆಡ್ ಆಫ್ ಎಂಪ್ಲಾಯಿ ಈ ಶುಡ್ ಬಿ ಎಂಪ್ಲಾಯರ್. ನಾವು ಯಾವುದಾದ್ರೂ BE MTech ಕಲ್ತಂಥವ್ರು ಅವ್ರು ಪಾಸ್ ಆದ ತಕ್ಷಣವೇ ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಒಂದು ಡಾಲರ್ಸಲ್ಲಿ ಅವ್ರಿಗೆ ಸ್ಯಾಲ್ರಿ ಸಿಗ್ತಾಯಿದ್ರೆ ಅವ್ರು ಅತ್ಯಂತ ಸಂತೋಷವಾಗಿ ಎಲ್ಲರ ಜೊತೆಗೇ ಆ ಸಿಹಿಯನ್ನು ಹಂಚಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ನಾವು ತದ್ವಿರುದ್ಧವಾಗಿ ನಾವು ಹೇಳುವಂಥದ್ದು, ನೀವು ಡಾಲರ್ಸ್ದಲ್ಲಿ ಸ್ಯಾಲ್ರಿಯನ್ನು ತೆಗೆದುಕೊಳ್ಳುವಂಥವ್ರು ನೀವು ಆಗಬಾರ್ದು, ನೀವು ಮತ್ತೊಬ್ಬರಿಗೆ ಡಾಲರ್ಸ್ದಲ್ಲಿ ಸ್ಯಾಲ್ರಿ ಕೊಡುವಂಥವ್ರು ನಮ್ಮ ಕರ್ನಾಟಕದ ಇಂಜಿನಿಯರ್ಸ್ ನೀವು ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ 1,000ಕ್ಕಿಂತಲೂ ಹೆಚ್ಚು ಪ್ರೊಜೆಕ್ಟ್ ರಿಪೋರ್ಟ್ಗಳನ್ನು ಮಾಡಿದ್ದೇವೆ. ಅದು ಸ್ಮಾಲ್ ಟೈನಿ ಯೂನಿಟ್ಟು ಮೆಗಾ ಯೂನಿಟ್ವರೆಗೆ. ಅದಕ್ಕೆ ಬೇಕಾಗುವಂಥ ಟ್ರೈನಿಂಗ್ಗಳನ್ನು ಕೊಡುವಂಥದ್ದು, ಸೆಕ್ಟರ್ ವೈಸ್ ಟ್ರೈನಿಂಗ್ ಕೊಡುವಂಥದ್ದು, ಆ ಸೆಕ್ಟರ್ದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿದಂಥವ್ರಿಗೆ ಮಾರ್ಕೆಟಿಂಗ್ ಟೈಅಪ್ ಮಾಡಿ ಕೊಡುವಂಥದ್ದು ಇರ್ಬೋದು, ಬ್ಯಾಂಕ್ಗಳ ಜೊತೆಗೆ ಅವ್ರು ಲೋನ್ ಟೈಅಪ್ ಮಾಡುವಂಥದ್ದು, ಮಾರ್ಕೆಟಿಂಗ್ದಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫಿನಿಶ್ ಗೂಡ್ಸ್ಗಳನ್ನು ಅವ್ರಿಗೆ ಎಕ್ಸಲರ್ ಯೂನಿಟ್ಗಳಾಗಿ ಮೇಜರ್ ಇಂಡಸ್ಟ್ರಿ ಅವ್ರ ಜೊತೆಗೇ ಒಂದು ಟೈಅಪ್ ಮಾಡಿಕೊಡುವಂಥದ್ದಕ್ಕೇ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜು BBA MBA BE MTech PhD ಆದಂಥವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಭೆಗಳನ್ನು ಒಂದೇ ಕಡೆಗೂಡಿಸಿ ಒನ್ ಡೇ ವರ್ಕ್ಶಾಪ್ ಮಾಡೋದ್ರ ಮುಖಾಂತರ ಒಬ್ಬ ಸ್ಪೀಕರ್ ಕಡೆಯಿಂದ ಅರ್ಧ ಗಂಟೆವರೆಗೆ ಒಂದೊಂದು ವಿಷಯದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ವಿನೂತನ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಇವತ್ತು ಧಾರವಾಡದಲ್ಲಿ STMCದಲ್ಲಿ 2,000 ವಿದ್ಯಾರ್ಥಿಗಳು 5 ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದನೂ ಸಹಿತ ನಾವು ಒಂದು ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ನಾವು ಕ್ರಿಯೇಟ್ ಇಂಡಿಯಾದವ್ರ ಮುಖಾಂತರ ಮತ್ತು ಬೇರೆ ಬೇರೆ NGOಗಳ ಮುಖಾಂತರ ನಾವು ಮಾಡ್ತಾಯಿದ್ದೇವೆ. ಇಲ್ಲಿನೂ ಸಹಿತ ನಮ್ಮ ಟೈ ಗ್ರೂಪ್ದವರು ಟೈಕಾನ್ದಿಂದ ನಾವು ಸಹಿತ ಮೊನ್ನೆ US ಹೋದಾಗ ಅತ್ಯಂತ ಸ್ಯಾಟರ್ಡೇ ಒಂದೇ ದಿವಸದಲ್ಲಿ ಅವ್ರಿಗೆ ಹೇಳಿದಾಗ 156 ದೊಡ್ಡ ಇಂಜಿನಿಯರ್ಸ್ಗಳು ಅಲ್ಲಿ ಸಿಸ್ಕೋದಲ್ಲಿ, ಸಿಲಿಕಾನ್ ವ್ಯಾಲಿ ಅವರೆಲ್ಲರೂ ಒಂದೇ ಕಡೆ ಕೂಡಿಸಿ ಅವ್ರ ಕರ್ನಾಟಕದ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಮಾತಾಡಿರುವಂಥದ್ದು ನೋಡಿದರೆ ಇವತ್ತು ಸಹಿತ ಅವರು ನಮ್ಮ ಟೈ ಗ್ರೂಪ್ದಿಂದ ಇಲ್ಲಿ ಹುಬ್ಬಳ್ಳಿಯಲ್ಲಿ ಅರೇಂಜ್ಮೆಂಟ್ ಮಾಡಿರುವಂಥದ್ದು ನಿಜವಾಗಿಯೂ ನಮಗೆ ಹೆಮ್ಮೆ ತಂದಿರುವಂಥದ್ದು. ಟೈದ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಹಿತ ನಾನು ಸಲ್ಲಿಸ್ತಾ ಇದ್ದೇನೆ. ಆದಮೇಲೆ ಇದ್ರ ಜೊತೆಗೆ ಒಂದೇನಾದರೂ ಯಶಸ್ವಿ ಆಗಬೇಕಾಗಿತ್ತಂದರೆ ನಾವೆಲ್ಲ ವಿಚಾರ ಮಾಡ್ತಾ ಇರುವಂಥದ್ದು, ನಮ್ಮ ಹತ್ರ ಜಾಸ್ತಿ ದುಡ್ಡು ಇರಬೇಕು, ನಾವು ಭಾಳ ಎಜುಕೇಟೆಡ್ ಆಗಿರಬೇಕು, ಅಥವಾ ನಮಗೆ ಯಾವುದಾದ್ರೂ ರಾಜಕೀಯ ಗಾಡ್ ಫಾದರ್ ಇರಬೇಕು ಅನ್ನುವಂಥದ್ದನ್ನು ನಾವು ಪ್ರಯತ್ನ ಪಡ್ತೇವೆ, ನಾವು ವಿಚಾರ ಮಾಡ್ತೇವೆ. ಆದರೆ ನನ್ನ ವಿಚಾರದಲ್ಲಿ ಇವತ್ತು ಯಾರು ಯಶಸ್ವಿ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥವರು ಯಶಸ್ವಿ ಆದಂಥವ್ರಿಗೆ ಯಾವುದೇ ರೀತಿಯಿಂದ ಗಾಡ್ ಫಾದರ್ ಇರದೇ ಇರುವಂಥವರು, ದೇ ಆರ್ ನಾಟ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಅಂಥವ್ರನ್ನೇ ಇವತ್ತು ಯಶಸ್ವಿಯಾಗಿರುವಂಥವ್ರನ್ನ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಾನು ಒಬ್ಬ ಮತ್ತು ಚಿನ್ರಾಜ್ ಜೈನ್ ಅವರು ಸಹಿತ ಒಬ್ಬರು ಅನ್ನುವಂಥದ್ದನ್ನು ನಾನು ಭಾಳ ಮುಕ್ತ ಮನಸ್ಸಿನಿಂದ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಾನು ಈ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಕ್ಕೆ ಇಂಜಿನಿಯರಿಂಗ್ ಕಲಿಬೇಕಾದರೆ ಅದರಲ್ಲಿ ಒಂದು ಇನ್ಸ್ಪಿರೇಷನ್ ಆಗಿರುವಂಥ ಘಟನೆ ನನ್ನ ಮನಸ್ಸಲ್ಲಿ 25 ವರ್ಷದಿಂದ ನಡೀತು. ನಾನು SSLC ಇದ್ದಾಗ ವೀರೇಂದ್ರ ಪಾಟೀಲರು ಬಾಗಲಕೋಟದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ST ಪಾಟೀಲ್ ಅನ್ನುವಂಥ ಒಬ್ಬರು BE ಪದವೀಧರರು ಒಂದು ದೇಶದಲ್ಲಿ ಅತ್ಯಂತ ಚಿಕ್ಕ ಸಿಮೆಂಟ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರುವಂಥ ಅವರು ಆ ಸಭೆಯಲ್ಲಿ ಒಂದು ಸ್ಪೀಚನ್ನು ಮಾಡ್ತಾಯಿದ್ರು. ನಾನು ಈ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಒಂದು ಸಣ್ಣ ಸಿಮೆಂಟ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದೆ. ನಾನು KPCC ಜನರಲ್ ಸೆಕ್ರೆಟರಿ ಆಗಿದ್ದೆ, ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು BE ಪದವೀಧರನಾದೆ. ನಾನು ಈ ಕರ್ನಾಟಕದಲ್ಲಿ ಯಾರೂ ಕಟ್ಟಿಸದೇ ಇರುವಂಥ ಒಂದು ಉತ್ತರ ಕರ್ನಾಟಕದಲ್ಲಿ ದೊಡ್ಡದಾಗಿರುವಂಥ 1 ಎಕರೆದಲ್ಲಿ ಒಂದು ಮನೆ ಕಟ್ಟಿಸಿದೆ. ನಾನು ಜಗತ್ತಿನಾದ್ಯಂತ ಒಂದು ಪ್ರವಾಸ ಮಾಡಿದೆ ಅನ್ನುವಂಥದ್ದನ್ನು ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ತಾಯಿದ್ರು. ನಾನು SSLC ಇದ್ದಾಗ ನಮ್ಮ ತಂದೆಯವ್ರ ಆಸೆ ಆಗಿತ್ತು, ನಾನೊಂದು BA ಮಾಡ್ಕೊಂಡು ಅಲ್ಲೇ ಗ್ರಾಮ ಪಂಚಾಯಿತಿಯ ಮೆಂಬರು ಅಧ್ಯಕ್ಷರಾಗಿ ನಮ್ಮಿರುವಂಥ ಮೂಲ ಕೃಷಿಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ತಂದೆಯವರ ಒಂದು ಕನಸಾಗಿತ್ತು. ಅವ್ರು ಹೇಳಿದ ತಕ್ಷಣ ನನಗೆ
ನನ್ನ ಜೀವನದಲ್ಲಿ ಒಂದು ಯೂಟರ್ನ್ ಆಗಿ ನಾನು ಬೇ ಮಾಡಲಾರ್ದೇ ಇವರೆಷ್ಟು ಒಂದು ಹೆಮ್ಮೆದಿಂದ ನಾನು ಇಂಥದ್ದೆಲ್ಲ ಮಾಡಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವರು ಪಕ್ಕದ ಹಳ್ಳಿಯವರೇ ಆಗಿರೋದ್ರಿಂದ ನಾನು ಯಾಕೆ ಅವ್ರ ಥರ ಆಗಬಾರ್ದು ಅನ್ನುವಂಥ ಒಂದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಅವತ್ತೇ ಪೇಪರ್ದಲ್ಲಿ ಮರುದಿವಸ ಬಂದಿರುವಂಥ ಪೇಪರ್ ಕಟ್ಟಿಂಗ್ಸ್ಗಳನ್ನು ನನ್ನ ಹತ್ರ ಇಟ್ಟುಕೊಂಡು ನನ್ನ ಜೀವನವನ್ನು ಆ ಹಾರ್ಡ್ ವರ್ಕ್ ಮಾಡುವಂಥದ್ರ ಮುಖಾಂತರ ನನ್ನ ಜೀವನವನ್ನು ಅದರಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ನಾನು ಆರ್ಟ್ಸ್ಗೆ ಅಡ್ಮಿಷನ್ ಮಾಡಿಸಿರುವಂಥದ್ದನ್ನು ಬಿಟ್ಟು ಸೈನ್ಸ್ಗೆ ಅಡ್ಮಿಷನ್ ಮಾಡಿಸಿದೆ. ಆ ಸಂದರ್ಭದಲ್ಲಿ ಎಲ್ಲ ಟೀಚರ್ ಹೇಳ್ತಾಯಿದ್ರು, ಲೆಕ್ಚರರ್ಸು, ಇಲ್ಲ ಸೈನ್ಸ್ ಭಾಳ ಟಫ್ ಆಗ್ತಾಯಿದೆ, ನೀವು ಹಳ್ಳಿಯಿಂದ ಬಂದಿರುವಂಥವ್ರು, ನಿಮಗೆ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾಯಿದ್ರು. ಅವಾಗ ನಾನು ಹೇಳಿದೆ, ಒಂದು ವರ್ಷ ಫೇಲ್ ಆದರೂ ಪರವಾಗಿಲ್ಲ, ನಾನು ಸೈನ್ಸ್ದಲ್ಲಿ ಆಗ್ತೇನೆ, ನಾನು ಇಂಜಿನಿಯರ್ ಆಗಬೇಕು ಅಂತ. ಆದರೂ ಸರಿ PUC ಸೆಕೆಂಡ್ ಇಯರ್ದಲ್ಲಿ ನಾನು ಹಾರ್ಡ್ ವರ್ಕ್ ಮಾಡ್ತಾ ಬಂದಿರುವಂಥ ಸಂದರ್ಭದಲ್ಲಿ ಅವತ್ತೇ ನಾನು ರಾಜಕಾರಣದಲ್ಲಿನೂ ಅವ್ರೇನು KPCC ಜನರಲ್ ಸೆಕ್ರೆಟರಿ ಆಗಿ ಒಂದು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಅವಾಗನೇ ನಾನು ರಾಜಕಾರಣಿನೂ ಆಗಬೇಕು ಅನ್ನುವಂಥದ್ದು ವಿಚಾರ ಮಾಡಿದೆ. ಅವಾಗ ಇಡೀ ಮುಧೋಳದ ಇತಿಹಾಸದಲ್ಲೇ ಯಾರೂ ಜನರಲ್ ಸೆಕ್ರೆಟರಿ ಹಳ್ಳಿಯಿಂದ ಬೇರೆ ಊರಿಂದ ಬಂದವರಾಗಿರ್ತಿರಲಿಲ್ಲ. ಮುಧೋಳದವ್ರಿಗೇ ಅದು ಸೀಮಿತ ಆಗಿರ್ತಿತ್ತು ಜನರಲ್ ಸೆಕ್ರೆಟರಿ ಅಂತೇಳಿ. ಆ ಪದವಿ ಕಾಲೇಜು ಮತ್ತು PUCದಿಂದ ಬಂದಿರುವಂಥವ್ರಿಗೆ ಆರಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಫಸ್ಟ್ ಟೈಮ್ ಕಾಂಟೆಸ್ಟ್ ಮಾಡಿ ಅಲ್ಲಿ ಜನರಲ್ ಸೆಕ್ರೆಟರಿ ಆದೆ. PUC ಸೆಕೆಂಡ್ ಇಯರ್ದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಆದ ತಕ್ಷಣ ನಮ್ಮ ತಂದೆಯವರು ಹೋಗಿ ಮೆಡಿಕಲ್ಗೆ ಅಡ್ಮಿಷನ್ ಮಾಡಿಸಿದರು. MBBSಗೆ ಅಡ್ಮಿಷನ್ ಮಾಡಿ ಅಲ್ಲೇ ಹಳ್ಳಿಯಲ್ಲಿರಬೇಕು, ಅಲ್ಲೇ ನಮ್ಮ ಮನೆಯ ಕೃಷಿಯನ್ನು ನೋಡ್ಕೊಂಡು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲೇ ಮನೆಯಲ್ಲೇ ಇರಬೇಕು ಅನ್ನೋಂಥದ್ದು ನಮ್ಮ ತಂದೆಯ ಕನಸಾಗಿತ್ತು. ಅದು ನಾನು ವಿಚಾರ ಮಾಡಿದೆ. ನನ್ನ ಗುರಿ ಇರ್ತಾ ಇರುವಂಥದ್ದು ST ಪಾಟೀಲ್ ಏನು ಮಾಡಿದ್ರು ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋಂಥದ್ದು ನನ್ನ ಕನಸಿದ್ದಾಗ ಅವ್ರಿಗೆ ಹೇಳಾರ್ದೇ ನಾನು ಈ KLE ಸೊಸೈಟಿಯ ಚೇರ್ಮನ್ರ ಹತ್ರ ಹೋದಾಗ ಅವರು ಇಲ್ಲ ಮೆಡಿಕಲ್ ಬೆಟ್ರ್ ಇದೆ ಮತ್ತು ಅಡ್ಮಿಷನ್ ಮಾಡಿಸಿದ್ರು, ಅದನ್ನೇ ಕಂಟಿನ್ಯೂ ಮಾಡು, ಇಂಜಿನಿಯರಿಂಗ್ ಬೇಡ ಅಂತ ಹೇಳಿದರು. ಇಲ್ಲ ಸರ್ ನಾನು ಇಂಜಿನಿಯರಿಂಗ್ನೇ ಮಾಡಬೇಕಂತ ಹೇಳಿದಾಗ ಅವ್ರು ಉದಾಹರಣೆ ಕೊಟ್ಟು ಹೇಳಿದೆ. ಆಯಿತು ಅಡ್ಮಿಷನ್ ಮಾಡಿಸುತ್ತೆ ಹೇಳಿದರು. ಆ 83-84ರಲ್ಲಿ ನಾನು BE ಸಿವಿಲ್ ಇಂಜಿನಿಯರಿಂಗ್ದಲ್ಲಿ ಇಲ್ಲಿ ಇದೇ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡೆ. ಆವಾಗ ಖಾನಾಪುರಿ ಸರ್ ಪ್ರಿನ್ಸಿಪಲ್ ಇದ್ದರು. ನಮ್ಮ ಚೇರ್ಮನ್ರು ಹೇಳಿದರು, ಇವತ್ತು ಸಿವಿಲ್ ಬ್ರ್ಯಾಂಚು ಯಾರಿಗೂ ಅಡ್ಮಿಷನ್ ಸಿಗದೇ ಇದ್ದರೆ ಸಿವಿಲ್ ಬ್ರ್ಯಾಂಚಿಗೆ ಅಡ್ಮಿಷನ್ ಮಾಡಿಸ್ಕೋತಾರೆ. ಇವತ್ತು ಲೇಟೆಸ್ಟ್ ಆಗಿರುವಂಥ IT, ಕಂಪ್ಯೂಟರ್ ಸೈನ್ಸು, ಇನ್ಸ್ಟ್ರುಮೆಂಟೇಷನು, ಮೆಕ್ಯಾನಿಕಲ್ಲು, ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಸಾಕಷ್ಟು ಬ್ರ್ಯಾಂಚ್ಗಳಿದೆ. ಆ ಬ್ರ್ಯಾಂಚಿಗೆ ನೀನು ಅಡ್ಮಿಷನ್ ಮಾಡಿಸಿದರೆ ನಿನಗೆ ಒಳ್ಳೆಯ ಭವಿಷ್ಯ ಆಗ್ತದೆ, ನಿನಗೆ ಒಳ್ಳೆಯ ಒಂದು ಮುಂದಿನ ಕೆಲಸಗಳು ಸಿಗಲಿಕ್ಕೆ ಅನುಕೂಲತೆ ಆಗ್ತದೆ ಅಂತಂದಾಗ ನಾನು ಏನೂ ಹೇಳಿಲ್ಲ. ಸರ್ ನನಗೆ ಸಿವಿಲ್ ಇಂಜಿನಿಯರೇ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ST ಪಾಟೀಲ್ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ, ಅದರ ಸಲುವಾಗಿ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತೇಳಿ. ಅಷ್ಟು ಸಲುವಾಗಿಯೇ ನಾನು BE ಅಡ್ಮಿಷನ್ ಮಾಡಿಸಿದ ತಕ್ಷಣವೇ ಅವ್ರಿಗೆ ಹೋಗಿ ಸ್ವೀಟ್ ಕೊಟ್ಟು ಬಂದೆ. ಅದಾದ ನಂತರ 4 ವರ್ಷದಲ್ಲಿ ನಾನು ಇದೇ ಕಾಲೇಜ್ ಹಾಸ್ಟೆಲಲ್ಲಿ ಇದ್ಕೊಂಡೇ ಅಭ್ಯಾಸ ಮಾಡ್ತಿದ್ದೆ. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಫಸ್ಟ್ ಹೋಗಿ ನಾನು ಸ್ವೀಟ್ ಕೊಟ್ಟು ಬಂದಿರೋದು ST ಪಾಟೀಲ್ರಿಗೆ. ನೀನು ಒಂದು BEದಲ್ಲಿ ಪಾಸಾಗಿದೆ, ನಾನು BE ಪಾಸಾದೆ, ನಾನು ಒಂದರಲ್ಲಿ ಆದರೂ ನಿನಗೆ ಇವತ್ತು ನಿಮ್ಮ ಸರಿ ಸಮಾನಾಗಿ ಬಂದೆ, ಇನ್ನು ಮುಂದಿನದರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಅದಾದ ತಕ್ಷಣವೇ ನಾನು ಆಟೋಮೊಬೈಲ್ ಸೆಕ್ಟರ್ದಲ್ಲಿ ಒಂದು ವರ್ಕ್ಶಾಪನ್ನು ಪ್ರಾರಂಭ ಮಾಡಿದೆ. ಆ ಟ್ಯಾಕ್ಟರ್ ಡೀಲರ್ಶಿಪ್ದಲ್ಲಿ ನಮ್ಮ ಅರವಿಂದ್ ಬೆಲ್ಲದವರು ಅವಾಗ HMT ಟ್ಯಾಕ್ಟರ್ ಮೇನ್ ಡೀಲರ್ಶಿಪ್ ಇದ್ದರು, ನಾವು ಸ್ಪೇರ್ಸ್ ಆ್ಯಂಡ್ ಸರ್ವಿಸ್ ಡೀಲರ್ಶಿಪ್ ಅಂತೇಳಿ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಮಾಡಿದ ನಂತರ ನಾನು ಅಗ್ರಿಕಲ್ಚರ್ದಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ 500 ಎಕರೆ ನಮ್ಮದು ಇರಿಗೇಟೆಡ್ ಲ್ಯಾಂಡ್ ಇತ್ತು. ಬರೀ 100 ಎಕರ್ಸ್ ಮಾತ್ರ ನೀರಾವರಿ ಮಾಡಿದರು, 400 ಎಕರ್ಸು ನೀರಾವರಿ ಇರಲಿಲ್ಲ. ಆ ನೀರಾವರಿದಿಂದನೇ ಅದ್ರ ಹತ್ರನೇ ಅವತ್ತೆಲ್ಲ ನಾನು ಬ್ಯಾಂಕ್ದಿಂದ ಎಲ್ಲರ ಸಹಾಯ ತಗೊಂಡು, ನಮ್ಮ ತಂದೆಯವ್ರು ನೀರಾವರಿ ಮಾಡಲಿಕ್ಕೂ ಒಪ್ಪಲಿಲ್ಲ. ನಮ್ಮ ತಂದೆಯವ್ರು ಯಾವತ್ತೂ ಸಾಲ ಮಾಡಿರುವಂಥದ್ದು ಗೊತ್ತಿರಲಿಲ್ಲ. ಯಾವತ್ತೂ ಅವ್ರ ಮನೆಯಲ್ಲಿ ಸ್ವಲ್ಪ ಆದರೂ ದುಡ್ಡು ಇರಬೇಕು, ಸಾಲ ಮಾಡಬಾರ್ದು ಅನ್ನೋಂಥದ್ದನ್ನು ಅವ್ರು ಹೇಳ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ಸುಳ್ಳು ಹೇಳಿ ಆ ಬ್ಯಾಂಕ್ ಕಡೆಯಿಂದ ಎಲ್ಲ ಪೇಪರ್ಗಳನ್ನು ಸಹಿ ಮಾಡಿಸ್ಕೊಂಡು ಅಷ್ಟು ಲೇವಲಿಂಗ್ 5 ಟ್ರ್ಯಾಕ್ಟ್ರು 4 ಟ್ರಕ್ ಇದ್ದು ನಮ್ಮ ಮನೆಯಲ್ಲಿ. ನಾನು ಒಳ್ಳೆಯ ಡ್ರೈವರ್, ನಾನು ಟ್ರ್ಯಾಕ್ಟರ್ ಡ್ರೈವರು. ಅವಾಗ ನಾನೇ ಮನೇಲಿ ಹೋಗಿ ನೇಗಿಲ ಹೊಡೆದು 3-4 ಟ್ರ್ಯಾಕ್ಟರ್ ತೊಗೊಂಡೋಗಿ ಅದನ್ನು ಅಷ್ಟು ಲೆವೆಲ್ ಮಾಡಿ 400 ಎಕರೆ ಒಂದೇ ವರ್ಷದಲ್ಲಿ ನಾನು ಶುಗರ್ ಕೇನ್ ಪ್ಲಾಂಟೇಷನ್ ಮಾಡಿದೆ. ಒಂದೇ ವರ್ಷದಲ್ಲಿ ಎಲ್ಲ ಬ್ಯಾಂಕ್ ಲೋನು ಕ್ಲಿಯರ್ ಆಯಿತು. 400 ಎಕರ್ಸ್ ಪೂರ್ತಿ ಡೇ ಆ್ಯಂಡ್ ನೈಟ್ ನಾನು ಹೊಲದಲ್ಲೇ ಇರ್ತಿದ್ದೆ. ಅದಾದ ತಕ್ಷಣ ಇಲ್ಲ ನಮ್ಮದೊಂದು ಡ್ಯೂಟಿ ಮುಗೀತು ಅಂತ ಹೇಳಿ ನಾನು ವಾಪಸ್ಸು ಇನ್ನೊಂದು ಏನಾದರೂ ಕಲಿಬೇಕು. ನಾನು ಹಳ್ಳಿಯಿಂದ ಬಂದಿರುವಂಥವ್ರು, ನಮಗೇನು ಇಂಗ್ಲೀಷು ಮತ್ತು ಮರಾಠಿ ಬೇರೆ ಹಿಂದಿ ಸರಿಯಾಗಿ ಬರೋದಿಲ್ಲ. ಅದ್ರ ಸಲುವಾಗಿ ಮರಾಠಿ ಏನಾದರೂ ಕಲಿಬೇಕಂತೇಳಿ ನಾನು ಪುನಾಕ್ಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿ ಹೋದ ತಕ್ಷಣ ಎಲ್ಲರೂ ನಮ್ಮ ಕರ್ನಾಟಕದ ಸ್ನೇಹಿತರೆ ಸಿಕ್ಕರು. ಅಲ್ಲಿ ಮರಾಠಿ ಹಿಂದಿ ಕಲೀಲಿಕ್ಕೆ ಆಗಲಿಲ್ಲ. ಮತ್ತು ಹೊಳ್ಳೆ ನಮ್ಮ ಮೂಲತಃ ನಮ್ಮ ಹಳ್ಳಿ ಭಾಷೆನೇ ಕನ್ನಡದಲ್ಲೇ ಮಾತಾಡುವಂಥದ್ದು ಆಯಿತು. ಆದರೆ ಅದಾದ ನಂತರ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಫರ್ಗ್ಯೂಸನ್ ಕಾಲೇಜಲ್ಲಿ ಮತ್ತು ನಮ್ಮ ST ಪಾಟೀಲಿಗೆ ಹೋಗಿ ಸ್ವೀಟ್ ಕೊಟ್ಟು ಬಂದೆ. ನೀನು ಬರೀ BE ಮಾಡಿದೆ, ನನ್ನೊಂದು ಹೆಚ್ಚಾಯಿತು, ನೀನು ಒಂದರಲ್ಲಿ ನಾನು ಜಾಸ್ತಿ ಆದೆ ಅಂತ ಹೇಳಿದೆ. ಅದಾದ ತಕ್ಷಣವೇ ನಾವು ವರ್ಕ್ಶಾಪ್ದಲ್ಲಿ ಮಾಡ್ತಾ ನಮ್ಮ ರೈತರ ಭಾಳ ಸಂಬಂಧ ಜಾಸ್ತಿ ಬರ್ತಾಯಿತ್ತು. ಆ ಸಂಬಂಧ ಬಂದಾಗ ಆ ಇಡೀ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಸಕ್ಕರೆ ಕಾರ್ಖಾನೆ ಇತ್ತು, ಗೋದಾವರಿ ಸಕ್ಕರೆ ಕಾರ್ಖಾನೆ ಅಂತೇಳಿ 50 ವರ್ಷದಿಂದ ಹಳೆಯದಾಗಿರುವಂಥದ್ದು. ಅವತ್ತು ನಮ್ಮ ಕೃಷ್ಣಾ ನದಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ 5 ನದಿಗಳ ನಾಡು ಪಂಜಾಬ್ ಅಂತೇಳಿ ಕರೀತಾರೆ.
ಕಬ್ಬು ಬೆಳೀಲಿಕ್ಕೆ ಒಳ್ಳೆಯ ವಾತಾವರಣ, ಸಾಕಷ್ಟು ನೀರಿನ ಅನುಕೂಲತೆ ಇತ್ತು. ಯಾರೂ ಪರ್ಚೇಸರು ಅದನ್ನು ತೋಳೋರು ಇದ್ದ ಸಲಾಗಿ ಜಾಸ್ತಿ ಶುಗರ್ ಕೇನ್ ಗ್ರೋ ಮಾಡ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮದೇ ಆಗಿರುವಂಥ ಶುಗರ್ ಫ್ಯಾಕ್ಟ್ರಿ ನಾವು ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂಥೇಳಿ ನಾನು ನಮ್ಮ ತಂದೆಯವ್ರು ಕೇಳಿದೆ. ಇಲ್ಲಿ ಶುಗರ್ ಕೇನ್ ಜಾಸ್ತಿ ಬೆಳೀತಾರೆ, ಅದ್ರ ಸಲ ನಾನು ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೇನೆ, ನಿಮ್ಮ ಸಹಾಯ ಸಹಕಾರ ಬೇಕು ಅಂತ ಹೇಳಿದೆ. ನಮ್ಮ ತಂದೆಯವರು ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಅವ್ರದ್ದು ಒಂದೇ ಉದ್ದೇಶ ಇತ್ತು, ನಿನಗೆ ಅನುಭವ ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ನೀವು ಲೋನ್ ಮಾಡಿ ಅದು ಹಾಳಾದರೆ ನಮ್ಮದೆಲ್ಲ ಆಸ್ತಿನೂ ಸಹಿತ ಒಂದು ವರ್ಷದ ಇಂಟ್ರೆಸ್ಟ್ ತುಂಬೋಷ್ಟು ಸಹಿತ ಆಗೋದಿಲ್ಲ, ಅದ್ರ ಸಲ ಬೇಡ ಅನ್ನೋಂಥದ್ದು ಹೇಳಿದರು. ಇದೇ ಥರ 2-3 ತಿಂಗಳು ಅವ್ರ ಜೊತೆ ಚರ್ಚೆ ಆದಾಗ ಕೊನೆ ಕನ್ಕ್ಲೂಷನ್ ಬಂದಿರುವಂಥದ್ದು, ನೀನು ಫ್ಯಾಕ್ಟ್ರಿ ಮಾಡೋದಾದರೆ ನಮ್ಮ ಮನೇಲಿ ಇರಬೇಡ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ತಂದೆಯವರು ಹೇಳಿದರು. ಅವತ್ತಿನೇ ನಾನು ಬೀಳಿಗಿದಿಂದ ಮುದೋಳವರೆಗೆ ಒಂದು ಸೈಕಲ್ ಮೇಲೆ ಬಂದು ಬೆಳಗ್ಗೆ 5 ಗಂಟೆಗೆ ಕೇವಲ ನನ್ನ ಬಟ್ಟೆ ಮೇಲೆ ನಾನೊಂದು ಬಾಡಿಗೆ ಮನೆಯಲ್ಲಿ ಇದ್ದು ಕೆಲಸ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ಕೇವಲ ನಾನು ಪರ್ಚೇಸ್ ಮಾಡಿರುವಂಥದ್ದು 2 ಚಾದರು, 2 ಜಮ್ಖಾನು, 5,000 ರೂಪಾಯಿ ಪಾತ್ರೆಗಳು ಅಡುಗೆ ಮಾಡಲಿಕ್ಕೆ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು 2-3 ವರ್ಷ ಆದರೂ ಸಹಿತ ನಾನು ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತಿದ್ದೆ, ಕೆಳಗಡೆನೇ ಇದು ಮಾಡುವಂಥದ್ದು. ನಮ್ಮ ತಂದೆಯವರು ಆ ಜಿಲ್ಲೆಯಲ್ಲೇ ಶ್ರೀಮಂತರು, ಆದರೆ ನಮ್ಮದು ಅಷ್ಟೇ ಸ್ವಾಭಿಮಾನ, ಯಾವುದೇ ಕಾರಣಕ್ಕೂ ಅವ್ರ ಕಡೆಯಿಂದ ದುಡ್ಡನ್ನು ತೆಗೆದುಕೊಳ್ಬಾರ್ದು, ಸಹಾಯ ತೆಗೆದುಕೊಳ್ಬಾರ್ದು, ನನ್ನ ಕಾಲ ಮೇಲೆ ನಾನು ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವಂಥದ್ದು ಒಂದೇ ವಿಚಾರ ಇಟ್ಕೊಂಡು ನಾನು ವರ್ಕ್ಶಾಪ್ದಲ್ಲಿ ಅಷ್ಟರಲ್ಲೇ ನಂದು ವರ್ಕ್ಶಾಪ್ ಪ್ರಾರಂಭ ಮಾಡಿದೆ. ಆ ವರ್ಕ್ಶಾಪ್ದಲ್ಲಿ ಪ್ರಾರಂಭ ಮಾಡಿದಾಗ ನಾ ಬಾಡಿಗೆ ಮನೆ ಮಾಡಿದ ತಕ್ಷಣ 1ನೇ ದಿವಸಕ್ಕೆ ನಾನು ಅರವಿಂದ್ ಅವ್ರಿಗೆ ಬಂದು ಭೇಟಿಯಾಗಿದೆ. ನಾನು ಇನ್ಮೇಲೆ ಟ್ರ್ಯಾಕ್ಟರ್ ಸಬ್ ಡೀಲರ್ಶಿಪ್ ಪ್ರಾರಂಭ ಮಾಡ್ತೇನೆ, ನಮ್ಮ ಕಡೆ ಬಂದಿದ್ದಕ್ಕೆ ನೀನು ನನಗೆ ಸಹಾಯ ಮಾಡಬೇಕಂತ ಹೇಳಿದಾಗ ಅವ್ರ ಕೆಲಸ ಹೇಳಿದ್ರು, ಎಸ್ ಹೇಳಿದರು. ಆವಾಗ ಅವ್ರ ಕಡೆ ಟ್ರ್ಯಾಕ್ಟರ್ ತೊಗೊಂಡ್ರೆ 1,000 ರೂಪಾಯಿ ಕಮಿಷನ್ ಕೊಡ್ತಿದ್ರು. ಅದನ್ನೇ ಗೋವಾದಿಂದ ತೊಗೊಂಬಂದರೆ 3,000 ರೂಪಾಯಿ ಕಮಿಷನ್ ಕೊಡ್ತಿದ್ರು. ಒಂದು ಟ್ರ್ಯಾಕ್ಟರ್ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇತ್ತು, ಅಲ್ಲಿಂದ ಬಂದ ಅವ್ರಿಗೆ ಮಾರ್ಜಿನ್ದಲ್ಲಿ ಟ್ಯಾಕ್ಸ್ ಸೇವ್ ಆಗ್ತಾ ಇರೋದು 3,000 ರೂಪಾಯಿ ಇರ್ತಿತ್ತು. ನಾನು ವಿಚಾರ ಮಾಡಿದೆ, ಹುಬ್ಬಳ್ಳಿಯಿಂದ ತಂದರೆ 1,000 ಸಿಗ್ತದೆ, ಅದಕ್ಕೆ 500 ರೂಪಾಯಿ ಡ್ರೈವರ್ ಕೊಡಬೇಕು, ನನಗೆ 500 ರೂಪಾಯಿ ಉಳಿತದೆ. ಅದನ್ನೇ ಗೋವಾದಿಂದ ತೊಗೊಂಬಂದರೆ ನನಗೆ 1,500 ರೂಪಾಯಿ ಉಳಿತದೆ, ನಾನು ಅಲ್ಲಿಂದ ತಂದ್ರೆ ಆಯಿತು ಅಂತೇಳಿ ಒಬ್ಬ ಡ್ರೈವರ್ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋದಾಗ 1,000 ರೂಪಾಯಿ 500 ರೂಪಾಯಿ ಡ್ರೈವರ್ ಪೇಮೆಂಟ್ ಮಾಡ್ತಿದ್ವಿ, 500 ರೂಪಾಯಿ ಅವ್ನಿಗೆ TAD ಖರ್ಚಾಗ್ತಿತ್ತು, 500 ರೂಪಾಯಿ ನನಗೆ ಖರ್ಚಾಗ್ತಿತ್ತು. ಅದು ನನಗೆ ನೆಟ್ಟಾಗಿ ಉಳಿತಾ ಇರೋದು 1,000 ರೂಪಾಯಿ. ಆ 1,000 ರೂಪಾಯಿ ಉಳಿಸೋ ಸಲುವಾಗಿ ಆ ಡ್ರೈವರ್ಗೆ ನನಗೇ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಬರ್ತದೆ, ನಾನು ಯಾಕೆ ಡ್ರೈವರ್ ಕೊಡಬೇಕು ಅನ್ನೋಂಥ ಒಂದು ಸ್ವಾಭಿಮಾನದಿಂದ, ನಾನು ಹಾರ್ಡ್ ವರ್ಕ್ ಮಾಡಬೇಕು, ನನಗೂ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಬರ್ತದೆ ಅನ್ನೋಂಥದ್ದು ಒಂದೇ ಕಾರಣದಿಂದ 100 ಟ್ರ್ಯಾಕ್ಟರ್ಗಳನ್ನು ಗೋವಾದಿಂದ ಮುದೋಳವರೆಗೆ ನಾನೇ ಸೆಲ್ಫ್ ಡ್ರೈವ್ ಮಾಡ್ಕೊಂಡು 1,000 ರೂಪಾಯಿ ಉಳಿಸಿದ್ದೇನೆ ಅನ್ನೋಂಥದ್ದನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದಾದ ನಂತರ ಆ ಟ್ರ್ಯಾಕ್ಟರ್ದಲ್ಲಿ ಒಂದೇ ಶುಗರ್ ಕೇನ್ ಫ್ಯಾಕ್ಟ್ರಿ. ಅವಾಗೆಲ್ಲ ರೈತರು ಆ ಟ್ರ್ಯಾಕ್ಟರ್ ರಿಪೇರಿ ಮಾಡಿಸ್ಬೇಕಾಗಿತ್ತಂದರೆ ಎಲ್ಲ 8ರಿಂದ 9 ಗಂಟೆಗೆ ವರ್ಕ್ಶಾಪ್ಗಳು ಬಂದಾಗ್ತಾಯಿತ್ತು. ಆ ಬೆಳಿಗ್ಗೆ ಆ ವರ್ಕ್ಶಾಪ್ಗಳು ಪ್ರಾರಂಭ ಆಗಬೇಕಾದ್ರೆ ಬೆಳಗಿನ 10 ಗಂಟೆ, ರಾತ್ರಿ 10 ಗಂಟೆಯಿಂದ 12 ತಾಸು ತನಕ ಅದು ವರ್ಕ್ಶಾಪ್ ಬಂದಿರ್ತಾಯಿತ್ತು. ಅವಾಗ ನಾನು ವಿಚಾರ ಮಾಡಿರುವಂಥದ್ದು, ಅದು ಎವ್ರಿ ಫ್ರೈಡೇ, ಅದು ವೀಕ್ಲಿ ಡೇ, ಅದು ಆ ಮುದೋಳದಲ್ಲಿ ಒಂದು ದಿವಸ ಅವ್ರ ವರ್ಕ್ಶಾಪ್ದ ಮೆಕ್ಯಾನಿಕ್ಸ್ಗಳು ಸ್ಯಾಲ್ರಿ ತೊಗೊಂಡ್ರೆ 2 ದಿವಸ ತನಕ ಅವ್ರು ಹೇಳ್ತಿರಲಿಲ್ಲ, ಶನಿವಾರ ರವಿವಾರ, ಮತ್ತು ಸೋಮವಾರ ಅದು ವರ್ಕ್ಶಾಪ್ ಪ್ರಾರಂಭ ಆಗೋದು. ಆ ಥರ ಇದ್ದ ನಾನು ವಿಚಾರ ಮಾಡಿದೆ, ಯಾಕೆ ನಾನು ವರ್ಕ್ಶಾಪ್ 24/7 ಸ್ಟಾರ್ಟ್ ಮಾಡಬಾರ್ದು, ಯಾವತ್ತಿದ್ರೂ ರಿಪೇರಿ ಮಾಡಿದರೆ ಟ್ರ್ಯಾಕ್ಟ್ರಿಗೆ ಮತ್ತೊಂದು 500 ರೂಪಾಯಿ ಅದು ಬಾಡಿಗೆ ಸಿಗ್ತದೆ, ನಮಗೂ ಅನುಕೂಲತೆ ಆಗ್ತದೆ ಅಂಥೇಳಿ ನಾನು ಅವತ್ತಿನಿಂದನೇ ವರ್ಕ್ಶಾಪನ್ನು 24/7, ಇವತ್ತೇನು ನಮ್ಮ ಚಾನಲ್ಗಳು ಬರ್ತದೆ 24/7 ಅಂಥೇಳಿ, ದಿವಸದ 24 ಗಂಟೆ, ವಾರದ 7 ದಿವಸ ನಾನು ವರ್ಕ್ಶಾಪ್ ಪ್ರಾರಂಭ ಮಾಡಿದೆ. ಅವ್ರು ರಾತ್ರಿ ಯಾರು ವರ್ಕ್ಶಾಪ್ದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಇರ್ತಿರಲಿಲ್ಲ, ಅದೊಂದು ರೂಢಿನೇ ಅವ್ರದ್ದು. ನಮ್ಗೆ ಹೆಚ್ಚಿಂದ ಆದಾಯ ಬೇಡ, ನಾವು ಹೋಗಿಬಿಡ್ತೀವಿ 9 ಗಂಟೆಗೆ, ಬೆಳಿಗ್ಗೆ 10 ಗಂಟೆನೇ ಬರೋರು. ನಾನೇ ವರ್ಕ್ಶಾಪ್ದಲ್ಲಿ ಮಲಗ್ತಿದ್ದೆ. ಅಲ್ಲಿ ಬಂದಾಗ ಯಾರು ವರ್ಕ್ಶಾಪ್ದಲ್ಲಿ ಟ್ರ್ಯಾಕ್ಟರ್ ರಿಪೇರಿ ಮಾಡಿಸ್ಕೊಳಕ್ಕೆ ಬರ್ತಾರೆ, ಯಾರು ಟ್ರಿಲ್ಲರ್ ರಿಪೇರಿ ಮಾಡಿಸ್ಕೊಳಕ್ಕೆ ಬರ್ತಾರೆ, ಅವಾಗ ನಾನೇ ರಿಪೇರಿ ಮಾಡ್ತಿದ್ದೆ. ಐ ಆಮ್ ಎ ಬೆಸ್ಟ್ ವೆಲ್ಡರ್ ಆ್ಯಂಡ್ ಬೆಸ್ಟ್ ಟರ್ನರ್. ನೀವು ಲೇತ್ ಮೇಲೆ ನನ್ನ ಕೆಲಸ ಕೊಟ್ಟರೆ ನಾನು ಚೆನ್ನಾಗಿ ಅದನ್ನೆಲ್ಲ ರಿಪೇರಿ ಮಾಡಿ ಅದನ್ನು ಜೋಡಿಸುವಂಥದ್ದು. ಆ ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ಆ ಟ್ರ್ಯಾಕ್ಟರ್ ಡ್ರೈವರು ಮತ್ತು ಆ ಟ್ರ್ಯಾಕ್ಟರ್ ಓನರ್ಸು ನನ್ನ ಪರಿಚಯ ಆಗ್ತಾಯಿದ್ರು. ಆ ಕೆಲಸ ಮಾಡ್ತಾ ಅವ್ರ ಪರಿಚಯ, ಅವ್ರ ಹಿನ್ನೆಲೆ, ಅವ್ರು ಯಾವ ಊರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ಏನು ಎಜುಕೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಪೂರ್ತಿ ಪರಿಚಯ ಆಗಿ ಈ ಥರ ಅವ್ರ ಜೊತೆ ಸಂಬಂಧ ಬೆಳೆದ ಮೇಲೆ ಅವ್ರು ತಮ್ಮಲ್ಲಿರುವಂಥ ದುಡ್ಡನ್ನು ನಾನು ಯಾವಾಗೂ ಅವ್ರ ಕಡೆ ವೆಲ್ಡಿಂಗ್ ಮಾಡಿದ್ದು ಅಥವಾ ಕೆಲಸ ಮಾಡಿದ್ರ ಬಗ್ಗೆ ನಾನು ಪೇಮೆಂಟ್ ಕೇಳ್ತಿರಲಿಲ್ಲ. ಅವರಾಗಲೇ ಬಂದು ಒಂದು ಫ್ಯಾಮಿಲಿ ರಿಲೇಷನ್ ಥರ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಅವ್ರ ಕಡೆ ಇರುವಂಥ ದುಡ್ಡನ್ನು ಬ್ಯಾಂಕ್ದಲ್ಲಿ ಇಡಲಾರ್ದೇ ಅವರು ನನ್ನ ಮೇನ್ ರೋಡ್ ಮೇಲೆ ನಂದು ವರ್ಕ್ಶಾಪ್ ಇತ್ತು, ಅಲ್ಲೇ ಅವ್ರು ರೊಕ್ಕ ಜಮಾ ಮಾಡ್ತಿದ್ರು. ಅವ್ರ ಕಡೆ ಇದ್ರೆ 10,000 ಇರ್ಬೋದು, 50,000 ಇರ್ಬೋದು, 1,00,000 ರೂಪಾಯಿ ಇರ್ಬೋದು, ಅವ್ರ ಕಡೆ ಜಮಾ ಮಾಡ್ತಿದ್ರು. ಅದು ಬ್ಯಾಂಕಿಂಗ್ ಸಿಸ್ಟಮ್ ಸಹಿತ ಇವತ್ತೇನು ATM ಸ್ಟಾರ್ಟ್ ಆಗಿದೆ. ನನ್ನ 30 ವರ್ಷದಿಂದ ATM ನಮ್ಮ ಮುದೋಳದಲ್ಲಿ ಹಳ್ಳಿಯಲ್ಲಿ ಪ್ರಾರಂಭ ಆಯಿತು. ATM ಸಿಸ್ಟಮ್ ಅವ್ರನ್ನ ಸಣ್ಣ ಡೈರಿಯಲ್ಲಿ ಬರ್ಸ್ಕೊಂಡು ಹೋಗ್ತಿದ್ರು. 10,000 ರೂಪಾಯಿ ಜಮಾ ಆಯ್ತಂದರೆ ಅದನ್ನು ಅವ್ರಿಗೆ ಯಾವಾಗ ಬೇಕಾದು. ನನ್ನ ಕಡೆ ಇದೇ ಥರನೇ ಅವರು ನಮ್ಮ ರೈತರು ಇಟ್ಟಿರುವಂಥ ದುಡ್ಡು ನನ್ನ ಕಡೆ ಒಂದು ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ 20 ವರ್ಷದಿಂದ ನನ್ನ ಹತ್ರ ಜಮಾ ಇರ್ತಿತ್ತು. ಓನ್ಲಿ ವಿಶ್ವಾಸ, ಅವ್ರ ಮೇಲೆ ಫೇತ್ ಇರುವಂಥದ್ದು. ಅವ್ರು ಬಂದಾಗ ಒಬ್ಬರು 50,000 ರೂಪಾಯಿ ಡಿಪಾಸಿಟ್ ಅವ್ರ ಹತ್ರ ನನ್ನ ಹತ್ರ ಇತ್ತಂದರೆ ಅವ್ರು 1,00,000 ರೂಪಾಯಿ ಬೇಡಿದ್ರು ಕೊಡ್ತಿದ್ದೆ, ಯಾಕಂದ್ರೆ ಮತ್ತೊಬ್ಬರು ನನ್ನ ಹತ್ರ ಇರ್ತಿತ್ತು.
ಅವ್ರ ಕಡೆ ನನ್ನ ಹತ್ರ ಜಮಾ ಇರದೇ ಇದ್ರು ಅವ್ನು ಒಳ್ಳೆ ವ್ಯಕ್ತಿ ಇದ್ದಂದ್ರೆ ನಾವು 2 ಲಕ್ಷ 5 ಲಕ್ಷ ರೂಪಾಯಿ ನಾನು ಕೊಡ್ತಿದ್ದೆ. ಯಾಕಂದ್ರೆ ಅದು ಮತ್ತೊಬ್ಬರು ದುಡ್ಡೇ ಇರ್ತಿತ್ತು. ನನ್ನ ಕಡೆ ಇರೋರು ನನ್ನ ಮೇಲೆ ವಿಶ್ವಾಸದಿಂದ ಕೊಡ್ತಿದ್ರು, ನಾನು ಮತ್ತೊಬ್ಬರಿಗೆ ಕೊಡೋದು ಅವ್ರ ಮೇಲೆ ವಿಶ್ವಾಸದಿಂದ ಕೊಡ್ತಿದ್ದು. ಯಾವುದೇ ರೀತಿಯಿಂದ ಇಂಟ್ರೆಸ್ಟದ್ದು ಸಂಬಂಧ ಇರ್ತಿರಲಿಲ್ಲ. ಓನ್ಲಿ ನಮ್ಮ ಕಡೆ ಡಿಪಾಸಿಟ್ ಅಷ್ಟೇ. ಈಗೇನು ನಮ್ಮ ಇದರಲ್ಲಿ ಓದಿ ದುಡ್ಡು ಇಟ್ಟು ಬಂದಿರ್ತಾರಲ್ಲ, ಆ ಥರ ನಮ್ಮಲ್ಲಿ ಬರೀ ದುಡ್ಡು ಇಡೋದು ಸೇಫ್ಟಿ ಸೈಡ್ ಅಷ್ಟೇ. ಆ ಥರ ನಾವು ಮಾಡ್ಕೊತ ಬಂದು ಅದೇ ಒಂದು ಇನ್ ಟರ್ಮ್ಸ್ ಆಫ್ ಕ್ರೋಸ್ ನನ್ನ ಕಡೆ ರೊಕ್ಕ ಉಳಿತಾ ಬಂತು ಓನ್ಲಿ ವಿಶ್ವಾಸದಿಂದ. ಆ ಸಂದರ್ಭದಲ್ಲಿ ಎಲ್ಲ ರೈತರದ್ದು ಒತ್ತಾಯ ಏನಾಯಿತು, ನಾವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡೋಣ, ಇಲ್ಲೆಲ್ಲ ಶುಗರ್ ಫ್ಯಾಕ್ಟ್ರಿ ಭಾಳ ಬೆಳೀತಿದೆ ಅಂತ ಹೇಳಿದಾಗ ಅದೇ ವಿಚಾರ ಇಟ್ಕೊಂಡು ನಾನು ಹೊರಗೆ ಬಂದಿದ್ದೆ. ಇಲ್ಲೆಲ್ಲ ರೈತರು ನಮಗೆ ಅತಿ ಸಂಬಂಧ ಇರ್ತಾ ಇರೋದ್ರಿಂದ ನಿಮ್ಮನ್ನೇನಾದ್ರು ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಇರ್ತೇವೆ, ನೀವು ಮುಂದೆ ಹೋಗ್ರಿ ಅಂತ ಹೇಳಿದಾಗ ನಾನು ಪ್ರತಿ ದಿವಸ 500 ಟನ್ ಕಬ್ಬು ಬರೆಯುವಂಥ ಸಕ್ಕರೆ ಕಾರ್ಖಾನೆಯನ್ನು ಮುಧೋಳದಲ್ಲಿ ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡುವಾಗ ಲೈಸೆನ್ಸಿಗೆ ಅಪ್ಲೈ ಮಾಡಿದಾಗ KCFC KSIDC ಇಲ್ಲೆಲ್ಲರೂ ಆ ಲೋನ್ ತೊಗೊಂಡಿರೋಂಥವ್ರು ಅದಿರಿ, ಎಷ್ಟು ಸಲ ಅಡ್ಡಾಡಿಸ್ತಾರೆ ಅನ್ನೋದು ಗೊತ್ತಿದೆ. ಆವಾಗ 500 ಟನ್ನದ ಲೈಸೆನ್ಸ್ಗೆ ಹಾಕಿದಾಗ ಅವತ್ತು 5.5 ಕೋಟಿ ರೂಪಾಯಿ ಆ ಪ್ರಾಜೆಕ್ಟ್ ಕಾಸ್ಟ್. ಅಲ್ಲಿ ಲೋನ್ ತೊಗೊಳಿಕ್ಕೆ ಹೋದಾಗ ನಂದೊಂದು ಅನುಭವ ಅಂದರೆ, ನಾನು ಫಸ್ಟ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದು ಕೇವಲ 10 ಲಕ್ಷ ರೂಪಾಯಿದಿಂದ. ಅವತ್ತೇ ನಮ್ಮ ಮನೇಲಿ ನಮ್ಮ ತಂದೆ ಜೋಡಿ ಜಗಳ ಆದಾಗ ಅವ್ರ ಕಡೆಯಿಂದ ನಾನು 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ. ಅದನ್ನು ಸಹಿತ ವಾಪಸ್ ಅಷ್ಟರಲ್ಲೇ ಕೊಟ್ಟಿದ್ದೆ. ನಂದು 2ನೇ ಲೋನು 50 ಲಕ್ಷ ರೂಪಾಯಿ ತೊಗೊಂಡಿದ್ದೆ ವರ್ಕ್ಶಾಪ್ ಮಾಡುವಾಗ. ಅದನ್ನು 1 ವರ್ಷದಲ್ಲೇ ನನ್ನ ಬರುವಂಥ ಪ್ರಾಫಿಟ್ದಲ್ಲೇ ರಿಟರ್ನ್ ಮಾಡಿದ್ದೆ. ಹೀಗಾಗಿ ನಂದು ಫಾಸ್ಟ್ ಟ್ರ್ಯಾಕ್ ಏನಿದೆಯಲ್ಲ ನಮ್ಮ ಬ್ಯಾಲೆನ್ಸ್ ಶೀಟು, ಇಲ್ಲ ನೀವು ಲೋನ್ ತೊಗೊಂಡ್ರೆ ವಾಪಸ್ ಕೊಡ್ತಾನೆ ಅನ್ನುವಂಥದ್ದು 2 ಲೋನು KCFCಲೇ ಇತ್ತು. ಇದು ರೆಗ್ಯುಲರ್ ವಿದಿನ್ ಟೈಮ್ದಲ್ಲಿ ಲೋನ್ ರೀಪೇಮೆಂಟ್ ಮಾಡಿದಾರೆ ಅಂಥೇಳಿ 5.5 ಕೋಟಿ ರೂಪಾಯಿ ಲೋನನ್ನು ಅವತ್ತು ಗೋಪಾಲ್ ರೆಡ್ಡಿ ಅಂಥೇಳಿ ನಮ್ಮ ಬಿಜಾಪುರ ಜಿಲ್ಲೆ DC ಇದ್ದರು. ಆ DC ಆದ ತಕ್ಷಣ ಅವರು KSFC CMD ಆಗಿದ್ದರು, KSIDC 2001ದಲ್ಲಿ. ಅವಾಗಿಲ್ಲ ನಾನು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ನನಗೆ ಗೊತ್ತಿದೆ, ಅಲ್ಲಿ ಸಾಕಷ್ಟು ಶುಗರ್ ಕೇನ್ ಬೆಳೀತಾರೆ, ಅಲ್ಲಿ ನಾವು ಲೋನ್ ಕೊಡೋದ್ರಿಂದ ಸೇಫ್ ಇದೆ, ಅದ್ರ ಸಲುವಾಗಿ ಅವ್ರು ಲೋನ್ ಕೊಡ್ಬೋದು ಅಂತಂದಾಗ ಅಲ್ಲಿ ಒಬ್ಬರು ಎಳವಾರ ಅಂತೇಳಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದರು ಬಿಜಾಪುರದವ್ರು. ಬಿಜಾಪುರದವ್ರು ಏನು ಹಂಗೆ ಬರ್ತಾರೆ ಸರ್, ಅವ್ರು ಏನು ಲೋನ್ ಕೊಟ್ಟರೇನು ವಾಪಸ್ ಬರೋದಿಲ್ಲ, ದಯವಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ, ಇದ್ರಾಗೇನು ಅವ್ಗೆ ಅನುಭವ ಇಲ್ಲ ಅಂತ ಹೇಳಿದರು. ಹೇಳಿದ ತಕ್ಷಣ ಎಲ್ಲರೂ CMD ಗೋಪಾಲ್ ರೆಡ್ಡಿ ಅವ್ರು ಕೊಡೋಣ, ಹುಡುಗಿ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಚೆನ್ನಾಗಿದೆ, ಒಂದು ಸಲ ರಿಸ್ಕ್ ಒಂದು ಕೊಡೋಣ ಅಂತ ಹೇಳಿದರು. ಅವ್ರು ಅದನ್ನು ವಿರೋಧ ಮಾಡಿದರು. ವಿರೋಧ ಮಾಡಿದಾಗ ಹೇಳಿ ಬಂದೆ ಅವ್ರಿಗೆ, ಅವ್ರ ಚೇಂಬರ್ಗೆ ಹೋಗಿದ್ದೆ ನಾನು. ಇಲ್ಲಪ್ಪ ನಿಮ್ಮ ತಾಯಿ ತಂದೆಯವ್ರು ಏನೋ 4 ದುಡ್ಡು ಮಾಡಿರ್ಬೋದು, ಅವನ್ನೆಲ್ಲ ನಿಂತದ್ದು ಏನಾದ್ರು ಹೊಸ ರಿಸರ್ಚ್ ಮಾಡೋಕ್ಕೆ ಹೋಗಿ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ, ದಯವಿಟ್ಟು ಇಂಡಸ್ಟ್ರಿ ಮಾಡಿ ನಮಗೆ ಪ್ರೆಷರ್ ತರಬೇಡ, ಅದ್ರ ಸಲ ನಿಮ್ಗೆ ಲೋನ್ ಕೊಡೋದಿಲ್ಲ, ದಯವಿಟ್ಟು ನಮ್ಮ ಕಡೆ ಬರಬೇಡ ಅಂತ ಹೇಳಿಬಿಟ್ರು. ಅವತ್ತು ನಾನು ಹೇಳಿ ಬಂದೆ, ನೀವೆಲ್ಲ ಕೊಳ್ಳಾಗ ಟಾಯ್ ಹಾಕೊಂಡು ಚೆನ್ನಾಗಿ ಇಂಗ್ಲೀಷ್ನಾಗ ಮಾಡೋರು ಮಾತ್ರ ಲೋನ್ ಕೊಡ್ತೀರಿ, ಹಳ್ಳಿಯಿಂದ ಬಂದಂಥ ಲೋನ್ ಕೊಡೋದಿಲ್ಲ. ಆದರೆ ಇವತ್ತಿಲ್ಲದ ನಾಳೆ ನೀವು ಆ ಕಡೆ ಬಿಜಾಪುರ ಕಡೆ ಬಂದರೆ ನಾನು ಇಂಡಸ್ಟ್ರಿ ಮಾಡಿ ತೋರಿಸ್ತೀನಿ, ಅಲ್ಲಿ ಬಂದಾಗ ನಿಮ್ಮ ಚಾ ಕೊಡಿಸ್ತೀನಿ ಅಂತ ಹೇಳಿ ಬಂದೆ ಅವ್ರಿಗೆ, ಜಗಳಾಡೋರಿಗೆ. ಅದೇ ಬಂದಾಗ ಅವರು ಮತ್ತೆಲ್ಲ ಕಡೆಯಿಂದ ತಮ್ಮ ಸೀನಿಯರ್ ಆಫೀಸರ್ಸು ಅದನ್ನು R&D ಎಲ್ಲೆಲ್ಲಿದೆ ಏನೊಂದೆಲ್ಲ ಕೇಳ್ಕೊಂಡು ಮತ್ತೆ ಲೋನ್ ಕೊಟ್ಟರು. ಅದನ್ನೇ ಪ್ರಾರಂಭ ಮಾಡಿ 500 ಟನ್ ಶುಗರ್ ಫ್ಯಾಕ್ಟ್ರಿಯನ್ನು ನಾನು ಪ್ರಾರಂಭ ಮಾಡಿದೆ. 1 ವರ್ಷ ಭಾಳ ಕಷ್ಟ ಬಂತು, ಯಾರೂ ಕೊಟೇಶನ್ ಕೊಡ್ತಿರಲಿಲ್ಲ, ಯಾಕಂದರೆ 2500 TPDನೇ ಸ್ಟ್ಯಾಂಡರ್ಡ್ ಸೈಜ್ ಆಗಿತ್ತು. 500 ಟನ್ ಕೇಳಿದಾಗ ಯಾರೂ ಕೊಡದಿದ್ದರೆ ನಾವೆಲ್ಲ ಪ್ರಯತ್ನ ಮಾಡಿ 1ನೇ ವರ್ಷಕ್ಕೇ 500 ಟನ್ನು, 2ನೇ ವರ್ಷಕ್ಕೇ ಎಕ್ಸ್ಪಾನ್ಷನ್ ಪ್ರಾರಂಭ ಮಾಡಿದೆ. ಏನು ಇಡೀ ದೇಶದಲ್ಲೇ ಅತ್ಯಂತ ಸಣ್ಣ ಸಿಮೆಂಟ್ ಕಾರ್ಖಾನೆ ST ಪಾಟೀಲ್ ಕಟ್ಟಿದರು. ಇಡೀ ದೇಶದಲ್ಲೇ ಅತ್ಯಂತ ಚಿಕ್ಕ ಸಕ್ಕರೆ ಕಾರ್ಖಾನೆಯನ್ನು ನಾನು ಪ್ರಾರಂಭ ಮಾಡಿದೆ. ಅದನ್ನು ST ಪಾಟೀಲ್ ಕಡೆಯಿಂದನೇ ಉದ್ಘಾಟನೆ ಮಾಡಿಸಿದೆ. ನೀವೇನು ಮಾಡಿದಿರಿ ಅದನ್ನು ಹೇಳಿದರೆ ನಾನು ನೀವೇ ಅದು ಉದ್ಘಾಟನೆ ಮಾಡಬೇಕು ಅಂತೇಳಿ ಬಂದಾಗ ಅವ್ರ ಕೈಯಲ್ಲಿ ಮೈಕ್ ಕೊಟ್ಟಾಗ ಅವ್ರು ಹೊಗಳೇ ಮಾತಾಡಿದ್ರು. ಮೊದಲೆಲ್ಲ ಮಾತಾಡ್ತಿದ್ರು, ಹಳ್ಳಿಯಿಂದ ಬಂದಿಪ್ಪ, ಟಾಟಾ ಬಿರ್ಲಾ ಆಗ್ಲಿಕ್ಕೆ ಹೊಂಟಿದ್ದಿ, ತಲೆ ಮೇಲೆ ಮಾಸರಿಲ್ಲ ಅನ್ನೋಂಥದ್ದು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಿದ್ರು. ಬನ್ನಿರಿ ಏನು ಮಾತಾಡ್ತೀರಿ ಮಾತಾಡ್ರಿ ಅಂತೇಳಿ ಅವ್ರ ಕೈಯಲ್ಲಿ ಮೈಕ್ ಕೊಟ್ಟಾಗ ಹೊಗಳಿ ಮಾತಾಡಿದರು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಇಡೀ ದೇಶದಲ್ಲಿ ನೀವು ಸಣ್ಣ ಸಿಮೆಂಟ್ ಕಾರ್ಖಾನೆ ಮಾಡಿ ಮಾರಾಟ ಮಾಡಿದ್ದೀರಿ, ನಾನು ಇವತ್ತು ಇಡೀ ದೇಶದಲ್ಲಿ ಚಿಕ್ಕ ಸಕ್ಕರೆ ಇದು ಇಲ್ಲ ಟೈಮ್ ಆಯಿತು ಅಂತ ಹೇಳಿದರು. ನಾನು ಜಾಸ್ತಿ ಟೈಮ್ ತೊಗೋತಾ ಇದ್ದೀನಿ, ಇನ್ನು 5 ನಿಮಿಷದಲ್ಲಿ ಮುಗಿಸ್ತೇನೆ. ಸಾರಿ. ಆ ಸಣ್ಣ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥದ್ದು. ಪ್ರತಿ ದಿವಸ 15,000 ಟನ್ ಕಬ್ಬು ನುರಿಸಿ 65 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂಥ 1,20,000 ಲೀಟರ್ ಇಥನಾಲ್ ಪ್ರಯಾಣ ಮಾಡುವಂಥ ಒಂದೇ ಪ್ರಿಮೈಸಿಸ್ದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಕಾರ್ಖಾನೆ ಇದ್ದರೆ ಅದು ನಿರಾಣಿ ಸಕ್ಕರೆ ಕಾರ್ಖಾನೆ ಅನ್ನುವಂಥದ್ದನ್ನು ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಇದ್ರ ಜೊತೆಗೆ ಅವರೇನು ಒಂದು ಸಿಮೆಂಟ್ ಕಾರ್ಖಾನೆದಾಯಿತು, ನನ್ನ ಶುಗರ್ ಫ್ಯಾಕ್ಟ್ರಿ ಆಯಿತು. ಅವರು MP ಆಗಿದ್ದರು, ನಾನು MLA ರಾಷ್ಟ್ರೀಯ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಅಲ್ಲಿ 2 ಸಲ MLA ಆಗಿ ಇವತ್ತು ಕೈಗಾರಿಕಾ ಸಚಿವನಾಗಿದ್ದೇನೆ. 3ನೇ ಸಲ ಅವ್ರು 1 ಎಕರೆದಲ್ಲಿ 10,000 ಸ್ಕ್ವೇರ್ ಫೀಟ್ ಮನೆ ಇತ್ತು, ನಂದು 2 ಎಕರೆದಲ್ಲಿ 50,000 ಸ್ಕ್ವೇರ್ ಫೀಟ್ ಮನೆ ಇದೆ.
ನೀವು ಬಂದು ನೋಡಬೇಕು. ಅದು ನನ್ನ ಸಲ ಕಟ್ಸಿಲ್ಲ, ಅದು ನೀವು ಎಂಟ್ರಾಪ್ರಿನರ್ಸ್ ಹಳ್ಳಿದಿಂದ ಬಂದಂಥವ್ರು ಸಹಿತ ನೀವು ಅಮೇರಿಕಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು ಆಗಬಾರ್ದು. ಹಳ್ಳಿದಿಂದ ಇದ್ದಂಥವ್ರು ಬೆಂಜ್ ಕಾರು, ಆಡಿ ಕಾರು, BMW ತೊಗೊಳಿಕ್ಕೆ ಸಾಧ್ಯತೆ ಅನ್ನೋದ್ರ ಸಲುವಾಗಿ ಯಾವ್ದು ಬ್ರ್ಯಾಂಡೆಡ್ ಕಾರ್ ಇದೆ ಎಲ್ಲ ಕಾರು ನಮ್ಮ ಮನೇಲಿದೆ. ಅದು ನನ್ನ ಸಲುವಾಗಿ ಅಲ್ಲ, ಅದು ಯಾರು ಅಮೇರಿಕಾದಲ್ಲಿ ಹೋಗಿರ್ತಾರಲ್ಲ ನೀವು ಇಲ್ಲೇ ಇದ್ಕೊಂಡು ನಾವು ತೊಗೋಬೋದು ಅನ್ನೋಂಥ ತೋರಿಸ್ಕೊಡ್ಲಿಕ್ಕೆ ಅವೆಲ್ಲವುಗಳನ್ನು ಮಾಡಿದ್ದೇನೆ. ಅದರಲ್ಲಿ 12 ಬೆಡ್ರೂಮು, 5 ಡೈನಿಂಗ್ ಹಾಲ್ ಇದೆ. ಎಲ್ಲನೂ ವಿತ್ ಆಲ್ 5 ಸ್ಟಾರ್ ಕೆಟಗರಿ ಇದೆ. ದಯವಿಟ್ಟು ತಾವು ಯಾವಾಗ ಬೇಕಾದಾಗ ಬರ್ಬೋದು. ಮಾನ್ಯ ಅರವಿಂದ್ ಅವರು ಎಲ್ಲ ಸ್ವಲ್ಪ ಜನ ಬಂದಿದ್ದರು. ನಾನು ಪ್ರಿನ್ಸಿಪಲ್ಗೆ ಸೆಕ್ರೆಟರಿಗೂ ಹೇಳ್ತಾ ಇದ್ದೆ, ದಯವಿಟ್ಟು ಬಂದು ನೋಡಿ. ಅದು ನನ್ನ ಮಾಡಿದ್ದೀನಿ ಅಂತೇಳಿ ಹೊಗಳಿಸಲಾಗಲ್ಲ. ನಾನು ಯಾವ ರೀತಿ ಎಸ್ ಟಿ ಪಾಟೀಲ್ ನೋಡಿ ನಾನು ಸ್ಟೇಜಿಗೆ ಬಂದೆ. ಇವತ್ತು ನಮ್ಮದು ನೋಡಿ ಇನ್ಸ್ಪಿರೇಷನ್ ಆಗಿ ನನ್ನ ಮೀರಿಸುವಂಥವ್ರು ಈ ಕಾಲೇಜಿನ ನಮ್ಮ ಸುತ್ತಮುತ್ತಲಿರುವಂಥ ಉತ್ತರ ಕರ್ನಾಟಕದವರು ಆಗಬೇಕು. ಅದ್ರ ಸಲ ಬನ್ನಿರಿ ಅನ್ನುವಂಥದ್ದನ್ನು ಒಂದು ವಿನಂತಿ ನಾನು ಮಾಡಿದ್ದೇನೆ. ಅದ್ರ ಸಲುವಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ತಾವು ಪ್ರಯತ್ನ ಮಾಡಿದರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ. ಅದ್ರ ಸಲುವಾಗಿ ಇವತ್ತು ನನಗಿನ್ನೂ 47 ವಯಸ್ಸು, ಇನ್ನೂ ನಾನು ವಾರ್ಮಪ್ ಆಗೋದ್ರಲ್ಲೇ ಇದ್ದೀನಿ. ಇನ್ಮೇಲೆ ಆ್ಯಕ್ಚುಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಇವತ್ತು ನಂದು 2 ಸಿಮೆಂಟ್ ಕಾರ್ಖಾನೆ ಇದೆ, 5 ಸಕ್ಕರೆ ಕಾರ್ಖಾನೆ ಮಾಡಿದ್ದೇನೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಬ್ಯಾಂಕಿಂಗ್ ಇದೆ. ಇವತ್ತು ಡೀಮ್ಡ್ ಯೂನಿವರ್ಸಿಟಿ ಮಾಡಲಿಕ್ಕೆ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ಬರುವಂಥ 3 ವರ್ಷದಲ್ಲಿ, ನೆಕ್ಸ್ಟ್ 3 ಇಯರ್ಸ್, ದೇಶದ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ 5ರಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಒಂದಿರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ಕನಿಷ್ಠ 2,000 ಕೋಟಿ ರೂಪಾಯಿಗಳ ಒಂದು ಟರ್ನೋವರ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಬ್ಯಾಂಕ್ಗಳಲ್ಲಿ ಅಕೌಂಟ್ ರೆಗ್ಯುಲರ್ ಇದೆ. ನಾನು ಹೇಳೋದು ಇಷ್ಟೇ, ಆ ಶಬ್ದ ಯಾಕೆ ಬಳಸಿದೆ ಅಂದರೆ, ನೀವು ಎಲ್ಲಿವರೆಗೆ ಬ್ಯಾಂಕ್ದಲ್ಲಿ ಡಿಫಾಲ್ಟರ್ ಆಗೋದಿಲ್ಲ, ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಸ್ಕೈ ಇಸ್ ದ ಲಿಮಿಟ್. ನಾವು ಎಲ್ಲಿ ತನಕ ಇವತ್ತೊಂದು ಸಲ ಲೋನ್ ಕೊಟ್ಟಿದ್ದಾರೆ ಮುಗಿತಂದು ನಮ್ಗೆ ಕೇಳಕ್ಕೆ ಬರಲಿಲ್ಲ, ಮನೆಗೆ ನೋಡೋಣ 2 ಸಲ 1.5 ಸಾವಿರ ಅಂತಂದರೆ ಅದು ನಮ್ಮ ಮುಂದಿನ ಭವಿಷ್ಯನೇ ಅಲ್ಲಿಗೆ ನಿಂದಿರ್ತದೆ ಅನ್ನೋಂಥ ಮಾತನ್ನು ಹೇಳಿ, ಇವತ್ತು ಚಿನ್ರಾಜ್ ಜೈನ್ ಅವರು ಒಂದು ನಮ್ಗೆ ಹೆಮ್ಮೆ. ಇವತ್ತು ಅವ್ರ ಕಡೆ ಕೂತದಂದರೆ 3rd ಸ್ಟ್ಯಾಂಡರ್ಡ್ದಿಂದ, ಅಂದರೆ ಕಳೆದ 10 ವರ್ಷದಿಂದ ನನಗೆ ಅವ್ರ ಪರಿಚಯ. ನಮ್ಮಿಬ್ಬರು ಗಂಡು ಮಕ್ಕಳು ಅವ್ರ ಕಾಲೇಜಲ್ಲೇ ಕಲಿತಾ ಇದ್ದಾರೆ, 3rd ಸ್ಟ್ಯಾಂಡರ್ಡಿಂದ ಜೈನ್ ಇಂಟರ್ನ್ಯಾಷನಲ್ದಲ್ಲೇ. ಅವರು ಸಹಿತ ಮುಂದಿನ ನಮ್ಮ ಭವಿಷ್ಯಕ್ಕೆ ಜೈನ್ ಅವ್ರನ್ನ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ನನ್ನ ಕನ್ಕ್ಲೂಷನ್ ಇಷ್ಟೇ, ನೀವೆಲ್ಲ ಪ್ರಯತ್ನ ಮಾಡಿದರೆ ಒಬ್ಬ ಹಳ್ಳಿದಿಂದ ಬಂದಿರುವಂಥ ಮುರುಗೇಶ್ ನಿರಾಣಿ ಇವತ್ತು 2,000 ಕೋಟಿ ರೂಪಾಯಿ ಟರ್ನ್ ಮಾಡುವಂಥ ಕೈಗಾರಿಕೋದ್ಯಮನ ಪ್ರಾರಂಭ ಮಾಡಿರಬೇಕಾದ್ರೆ ಇವತ್ತು ನೀವೆಲ್ಲ ನನಗಿಂತ ಅನುಭವಿಗಳಿರುವಂಥವ್ರು. ನೀವು ಇನ್ನೂ ಹೆಚ್ಚು ಪರಿಶ್ರಮ ಹಾಕಿ ನೀವು ದೂರದೃಷ್ಟಿಟ್ಟು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದೆ ಆದರೆ 16,000 ಜನರಿಗೆ ತಾವು ಉದ್ಯೋಗ ಕೊಡುವಂಥವ್ರು ತಾವಿದ್ದೀರಿ. ಅದಕ್ಕೆ ತಮ್ಮ ಹತ್ರ ಶಕ್ತಿ ಇದೆ. ಆ ಶಕ್ತಿಯನ್ನು ತಾವು ಸದುಪಯೋಗಪಡಿಸಿಕೊಂಡು ಒಂದು ಉದ್ಯಮಿಯಾಗಿ ಉದ್ಯೋಗ ನೀಡುವಂಥದ್ರಲ್ಲಿ ತಮ್ಮ ಕೈಯನ್ನು ಜೋಡಿಸಬೇಕು. ತಾವು ಸಹಿತ ಯಶಸ್ವಿ ಉದ್ಯಮದಾರ ಆಗಬೇಕು. ಅದ್ರ ಸಲುವಾಗಿ ಭಗವಂತ ತಮಗೆಲ್ಲನೂ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ, ಇವತ್ತು ಇದನ್ನು ಆರ್ಗನೈಸೇಷನ್ ಮಾಡಿರುವಂಥ ಎಲ್ಲ ಟೈಕಂದ್ ಅವ್ರಿಗೆ, ಈ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ, ಅಧ್ಯಕ್ಷರಿಗೆ ಮತ್ತು ಇಲ್ಲಿ ಉಪಸ್ಥಿತರುವಂಥ ಎಲ್ಲರಿಗೂ ಸಹಿತ ನಾನು ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಸರ್ಕಾರದ ಇಲಾಖೆ ಇನ್ನೂ ಹೆಚ್ಚಿಗೆ ಯಶಸ್ವಿ ಆಗಲಿಕ್ಕೆ ತಮ್ಮ ಸಲಹೆ ಸಹಕಾರ ಮಾರ್ಗದರ್ಶನಗಳನ್ನು ಸದಾ ತಾವು ತಿಳಿಸಬೇಕು. ತಮ್ಮ ಸಲಹೆಗಳು, ತಮ್ಮ ಪ್ರತಿಭೆಗಳು ಅಥವಾ ತಮ್ಮ ಐಡಿಯಾಗಳನ್ನು ನಮಗೆ ತಿಳಿಸಿದರೆ ನಿಜವಾಗಿಯೂ ಸಹಿತ ಅವನು ಇಂಪ್ಲಿಮೆಂಟ್ ಮಾಡೋ ಕಡೆ ನಾನು ಗಮನ ಹರಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕನ್ನಡ. My good friend Sri Murugesh R. Nirani ji, both his sons are with me from last 8 years and I'm proud of them, and I'm sure they're going to take forward the mission of Mr. Murugesh Nirani 10 times better than what he has done, and they have that genes in them. Mr. Murugesh, though you are an honorable minister, I see you as an extraordinary entrepreneur and a facilitator and a link person who connects the dots, and you are an inspirational person, and your life journey starts after 47. So it's the right time you have started your journey. Dhirubhai Ambani has always said that life starts after 48 years. So he's correct. So he's the next Dhirubhai Ambani of the India, where I foresee in Murugesh R. Nirani. Wonderful, Mr. Murugesh Nirani, because your case study is something exemplary, and everyone in the audience have attentively listening to you. So my best wishes to you, Mr. Murugesh Nirani, and I think India should be proud of such young leaders who are in the making to make India as one of the superpower in next 10-20 years. The organizers of the TIE Summit, all the business leaders who are present here, all extraordinary in their own sense. I met many people in the tea break and I found extraordinary case studies in them. And I was inspired by all the speakers who are going to come and speak here, and we had legends in the morning to speak to all of you. And I have some 15-20 minutes to share with you all. I believe in one or two concepts, and I would like to emphasize that concept more than any personal journey of mine. I always believe that every individual has 100 billion neurocells.
Each cell is equivalent to one encyclopedia. So if Murgesh Nirani can do it, all of you also can do it, and you have already done it. For me, Hubli is a something happening concept more than any urban cities of the country, because as I have connected with some people here in the morning, I met Gautam Oswal and I could see his success story. I see Mr. Naveen, some road contractor who built 11,000 kilometers of roads. I could see success in him. So I was given a topic to speak about the business ideas, and suddenly it was changed 2 days before that you should speak your entrepreneurial journey. I'm personally uncomfortable to speak about my personal entrepreneurial journey because it doesn't end up. If Murgesh Nirani has to talk, you should give him 3 days time. So you have to understand his concepts, ideas, thought process, situationals, analytical skills, the problems, the challenges, the adversities, and the far-sightedness. It doesn't happen in 15-20 minutes. But 2 things I have in my mind for all of you. This world is concept of thought processes. Now we are talking about this emergence economy like knowledge power, knowledge economy. We are talking about emergence of new ideas, empowerment of entrepreneurship, empowerment of leadership. In this all concepts, it has become multipolar than monodirectional. So we have entered the concept of 4th wave economy. It is not about the first wave, what we had, and second wave and third wave services sector. We are talking about extrasensory perception, ESP. The future of this country and the future of the empires is going to be the empires of the mind. It's not about the brick and mortar. It is not about the big manufacturing facilities. It is about the mind. Mind is going to rule the world. And this is what this information technology and the concept of information which has changed. Even today, if you read Times of India, 7 days of news information of Times of India would have been possible for 100 years in those 19th century. And this in 1 week, you get so much of information. The information is doubling every 7 days. It is not like 30 years and 100 years it was doubling. So it is about the ideas, it is about ideologies, it is about thought processes. So can the mind be preoccupied and can you connect it? Sri Narayan Murthy ji was talking today about the people's processes, about ideas and how you connect with 150,000 people. Imagine in your own life, you have 60 years of productive life to live. And these 60 years, 500,000 hours of yours is available, not utilized by many of them. I see all these areas where the 2 things which I observed in my life, why are those people who always initiate end up gaining more than the people who hesitate? There are people who always say that it is not possible, I cannot make it. There are 2 kinds of people. Some say that I cannot make it. And they say, no, they don't have a vision, they have a plan, they don't have a mission. And the second type of category say they try to settle down lesser than what they deserve in life. They say, I can't do attitude. So it so happened, 2 youngsters just passed out of Harvard School and they entered the taxi in the downtown street in Boston. And the taxi driver was seeing them very enthusiastic and they were driving toward the downtown street. And these 2 boys were so happy from the convocation ceremony that they have got a degree from Harvard University and what an extraordinary achievement in their life. And they were effusively talking and they're very happy. Then this taxi driver just looked back and said, are you Harvard graduates? Yes, 2010 batch Harvard graduates, this boy said. And he just put his hand and shook his hands with them and said, I'm 1964 Harvard graduate. So it is not about the academics or maybe your degrees which frame your life. It is about the attitude. So don't wait for recognition. Don't wait for recognition. People I have always seen, they have waited for the recognition. I saw my country when I was very young at the age of 13, 14 in the kind of educational system which was set up. India had that concept of education system of school colleges, and I found that it was total monotonous and it was completely repetitive and passed the examination, which is existing even today. And that is where I think the thought process came to my mind when Swami Vivekananda said that character is important and the thought processes are very important. That one inspiration for me changed the whole outlook. And one senior gentleman gave one statement to me: your willpower, your determination and your resoluteness of purpose can make the impossible possible. I realized that my guru used to tell me that make people stand on 2 legs. Well, what do you mean by 2 legs? Am I a donkey? No. If they are educated, they will get a good job. They are going to take care of their family. They talk in simple languages. They will not beat the children. They will not beat their wife. They are not going to drink. So if education is there, they will stand on their legs. So educate them. So great saints talk in a simple languages. So when Narayan Murthy ji was talking today, you would have observed one point. He said build processes and system, build people, build smart leaders. You know how much of time you have with you and how much time he has got with him. He has also got 24 hours. You also got 24 hours. Obama also has got 24 hours.
Dr. Manmohan Singh also has got 24 hours, 1440 minutes a day. 1,50,000 people working with Infosys. Narayan Murthy took the initiative. Why are those people who take the initiative end up gaining more than the people who don't even hesitate, those people who hesitate to take? It is impossible. He gave a simple idea. 1,50,000 people, if they are working 8 hours a day for Infosys, imagine 1,50,000 into 8, if you multiply, is equivalent to 12 lakh hours a day. And your whole life is not beyond 5 lakh hours of productive hours for an individual. And if you are an entrepreneur, if you have 10 people, 80 hours of work in a day you are doing. So imagine the thought process itself is so simple, no complication is required. Only common sense is required, and that spirit is required, what Murugesh Nirani expressed, that I didn't give up. I used to come from Goa to a tractor to save the driver's cost so that I can bring and save the taxes. The only thing is saw the opportunity. In this word, yesterday, when you talk about yesterday, there is nothing in yesterday, it is gone. And today there is one O, which alphabet O stands for opportunity. And tomorrow there are 3 O's which stands for 3 opportunities. The concept is very clear. If Narayan Murthy ji, Infosys, a Wipro, or maybe General Motors, or top Fortune 500 companies who have dreamt and visualized this concept in 20-25 years, if they can do, they are exactly doing 12 lakh hours of work in a day. 12 lakh hours of work in a day, and his whole life is equivalent to only 2 to 3 lakh productive hours. And imagine if you network with people of 1,50,000 to your thought processes, the economy has to grow. The economy has to grow. The economic empowerment is the state of mind. It is not that we need any jargons or you need any techniques. Or I didn't have any techniques in my young age, neither I had any language to speak. I learnt English at the age of 39. It was not that. It took only 47 days for me to learn English. Mug up any 10,000 words, any languages in the world you can speak in 27 days. You need just to have 5,000 words in your mind. 5,000 words you mug up, look at the thesaurus and then speak from your heart, and that is there. It works like a magic. So it is all mental blocks in our mind. When I told you that one cell is equivalent to one encyclopedia, the infinite riches are all around us. If you open your mental eyes and behold the treasure house of infinity within you, there is a gold mine within you from which you can extract everything you want to live life peacefully, happily, gloriously, abundantly, richly. But they don't realize that. So there are no barriers, my dear friends. And one of the friends was in morning was asking Narayan Murthy a question that if employees in an organization, in 5-10 people, if they leave and go away, how it is possible to retain the talent? It's nothing. I have a simple formula for all of you. It is my tested trial method. It has worked very well. You pamper that employee so much, after 5 years, he is unfit in the world for next 10,000 years. He has to stay with you. He has no choice. Get married to him. You pamper him so much. So I have 4,000 people in Jain Group of institutions. I have 75 leaders. From the scratch, from ordinary people, they have become extraordinary. From nothing, you can do extraordinary things. Your individual attributes plus acquired attributes into A is equivalent to IHP, individual human performance. The formula is very simple. I picked up ordinary people in my group and made them believe that you are the genius, you are an extraordinary, and you can do it. And 5-7 years, give them entire empowerment and powers, pamper them so much like you pamper your children at home. And finally, after 6 years, if they go and work in some midget organization where is bureaucracy, he or she will be in Andaman Nicobar Island jail. It's better give them that freedom and then pull the reins slowly and then tell them perform, my dear friend. Now you have no choice. After he gets a brand image of 10-15 years and then is unfit anywhere, it's better he stays there and exists in that organization and build that organization for life. So that is the power of thinking. It doesn't require any extraordinary management skills. You don't require any PhD or doctorate for it. And Harvard graduate is driving a taxi because he didn't have a vision, he didn't have a plan. So it is about you, my dear people, it's work. So there are 3 types of formula which works. 3% of the people, why out of 800 crore population in this world, why only 1% of the people list the top achievers in this world? Why only 1% or 3%? So 3%, the formula works very simple, worked very simple for me in my young age. 3% people are entrepreneurs or creators or risk takers or uncertainty principle. Entrepreneurship is something like uncertainty. Even today, Infosys has to change because there are going to be small companies which are going to outbid the big companies. It is like barbell-like structures, the young one mind. So I told you, the umpires of the future is the umpire of the mind. Millions and millions of ideas. Time is very short for me to even talk for 15-20 minutes. I need a platform from morning 6 o'clock to 8 o'clock. And these people who are here, if they don't multiply their businesses 100 times, my name is not R. Chenraj Jain.
And it is my firm belief it works like that. From ordinary people, how can they do it? I picked up one ordinary girl from my free school, Jain Vidya Niketan. The concept was very clear that 12 lakh hours is equivalent to 240 years in one day you can live. Can you believe that? Have you ever thought of it? You have got 8,760 hours. I have not read any books or whatever it is. I don't even believe in books. I believe in action. I believe in. If you know anything and if you are not able to apply that, what's the use of that? Unless getting into confused into a lot of reading and unless you get into the real life situations and understand yourself and take the cue out of the people. It works like a magic. So it is applying. So willingness is not important. Action is very important. So when 3% are entrepreneurs, 14% will be knowledge force. CEOs, vice president, managing directors of the bank, or maybe all at big positions, 14%. 83% is a skilled force, work backward integration. It works like a magic. When you have when you know that you want to be an entrepreneur, already you are an entrepreneur, you have put your leg into the entrepreneurship. It's a concept of entrepreneurship, 99% of 9% of your time, even after 20 years, you think that you are going to fail. You are going to fail because the concepts are changing, adaptability, and you have to come out of it. When you have good people around you, I told you one formula of pampering, but at the same time, you should have a plan, you should have a vision, you should have a goal. Sitting in Hubli, you can rule the whole world. You don't require to be in Bangalore or Calcutta. You can be at home. When the mind is an empire, that connectivity works. So 83% should be the workforce. So my formula was very simple. Just have varieties of schools and colleges where 83% becomes the workforce. Have free schools. It works like a magic. Have low-cost schools. So I have worked out a model with 55,000 students with all the institutions what we developed. I developed in 22 years with the help of the teachers, with the help of the society, with the help of the parents. I don't want to talk about the terminology. The idea was very clear that India literacy rate at that time was 10%, and even today the literacy is not more than 15%. On paper, it is given on economic paper, on agendas, it gives that 65% of literacy we have. It is not there because reading and writing is not literacy. Even today, there are 6,76,000 villages in India. 65% of the people are not even able to access to basic amenities. It is only the few areas, and in Hubli itself, Dharwad and Belgaum, they said 1,000 crores turnover, 10 entrepreneurs, 500 crores turnover, 50 entrepreneurs are the kind of jobs they have created. Every person has the capacity to sit here and do wonderful activities. It is about your utilization of your thoughts and connectivity with the power of networking. You can befriend anybody and you can think of it, and your 8,760 hours a year what you have got with you, which if after 20 years, if your life is productive life is 50 years of 3 hours a day of 8 hours of your productive life, it's not more than 2,500 hours, and 50 years is not more than, as an individual, not more than 1.5 lakh hours. And in one day, if you can live 12 lakh hours, that's the power of networking. I was impressed with one youngster today in the morning when he introduced himself to me. 7 beans or coffee beans. He started a kind of Cave Coffee Day concept. Very passionate, energetic. It's not about presenting coffee. It is presenting about the research, the methodology, and what difference I make. But for him, the scalability will be the challenge in the future if he wants to do 500, because Cave Coffee Days, I find 30% of the Cave Coffee Days are not able to generate their revenues and profits, maybe due to various competition. We have to keep changing that sustainability. But that boy's case study was very interesting. One case study I read in the morning in Business World about Hatti Kapi or something, that Kannadiga from USA, 8 rupees coffee he gives. It's all about change, because the shelf life of any businesses changes in 3-4 years. You have to upgrade yourself into an extraordinary way. So build a human talent around you, build a human asset, build an intellectual capital around you. And my formula was very simple. Have an extraordinary international school like Murgesh Nirani's business people, children who are in India. There will be very few people who are able to pay taxes and earn at a high level. Those children will become entrepreneurs, and they are going to be the strategists. And have free schools around that, where there will be 6 times more number of the students from rural villages they develop as a skilled persons, and have out of that maybe 14% of the people may get into that managerial force, and in 20 years from now you can build an army of your own. So we thought of that concept, I thought of that concept that I need to build an army and don't need to build educational institutions and not passing of degrees and not passing of certificates. I was interested in this 3% formula, 14% and 83%. And if you start building from now, I can assure you, I can give you that commitment. In 20 years, you should have 40 leaders with you, and one leader is equivalent to extraordinary turnovers.
One leader is an extraordinary. So contributing to the and social entrepreneurship should be the model. Any business people, whatever businesses you are doing, I'm not saying that you have to do charity or philanthropy, because that comes only after 50 years. No, I will donate. Bill Gates would have given his wealth completely. But you do it from the day one. I gave a concept to the students. You have pocket money, you are from an international school, your pocket money is 50,000 rupees, you adopt one child of 12,000 rupees, save in that economy, that person learns that compassion and love, because he has started earning from that, from his father's pocket money. So these little simple formulas changes the whole world, and I decided to be with the students, neither have an office with me, neither have a secretary around me, or neither have a PA, neither as a chairperson of Jain Group. It's Mr. Jain, and the students call me Mr. Jain, or the teachers call me Mr. Jain. I call them because I learn from them. So you have to keep your mind open to learn from everybody. This is where I think when we reach a particular level, business people and entrepreneurship have such one bad habit. Once they reach the success formula, they think whatever they say is correct. It is not like that. That is one wrong notion they have got, because they stop listening to others. Whether it is Murgesh Nirani or it is Chenraj Jain, I'll be very straightforward in thinking, because we have achieved something in 20-22 years, and then we feel that whatever you achieved, that fellow is a midget. That's all. But an ant can go into the elephant ear, and the elephant know what happens to an elephant. So the idea is very clear that you should have an open mind towards the people around you, respect towards the environment, and respect towards the laws and the rules and regulation. And within that framework, you can expand the circle of influence to an extraordinary levels. It just can work like a magic, and varieties of case studies. So I always tell the people around me, especially to my students who are there, that you are from a good family, you are from a middle class family, you are from a poor family. So I have kept 60% of my institutions are low cost institutions, subsidized fees, 20% of the institution at free of cost, 10% of the institution at very high fees. Very high fees. It may be 30 lakh rupees fees, it may be 7.5 lakh rupees fees, it may be 2 lakh rupees fees. That same BCom, which may be very high in Bangalore, maybe in a place like Belgaum, they'll pay only 8,000 rupees, or maybe in Tumkur, they'll pay only 6,000 rupees. So it is about cross subsidization. You build that army and force, and you allow that mind to think they are going to come in their lifetime. If you give that environment around them, your employees, your people around you, your children, or maybe your social networking within your own community, they are going to come out with wonderful ideas, and it works like a magic. Henry J. Kaiser was an extraordinary example. He was an ordinary child among 14 members of the family. In those days, nothing was possible. And he went on and on for 35 years. And in one age, when the World War took place in 1939, this man said, I'm going to build ships. Now, it's a crazy idea to think to build ships when he himself is working from 25 years. But he didn't give up. He built his goodwill. So in 10-20 years of your hard work, you develop your skills, you develop your goodwill, you develop your integrity, you develop your image, you develop your brand image, and your brand image becomes very important. And then the world will definitely come to you. And this man at the age of 39, only one thing he had, that all the people in that community liked him because he is a man of words and he used to work 16 hours a day, and he developed that goodwill. 25 years only he developed that goodwill. Then he said, I'm going to build 1,500 ships. No money, no bank balance, no people. He said, okay, I'll call for an impossibility conference. This word impossible is I am possible. It is not impossible. So we have to read it, I am possible. This man said, I'll call for conference with the senior people of the village who are retired, and at impossibility conference in the morning, 2 senior gentlemen and 2 senior ladies came out with a simple idea, let us repair the ships. And he had that goodwill with the bankers and all. They gave him a small loan. He started repairing the ships, and within 5 years he built 1,500 ships. Now that should be the power of mind. That should be the power of imagination. So my dear friends, this is what I would like to share with you all. Lot of things. One concept which I always believed is that social entrepreneurship, and I have incubated a lot of companies, 60 to 70 companies, and they are given jobs to more than 6,000 people, and I have given them a target of 6 lakh jobs in next 10-15 years, but they have to start small. In 20 years, 20 years you should scale up in such a way that it automatically, once you build a team, it works like a magic. So you follow 3 levels of leadership, my dear friends. The first level of leadership is you. You are going to open your shop, you are going to open your business, you have planned your business, everything you do it. You do the accounts, you do the PR, you do the activity, you meet people. Naren Murthy went personally to sell his products to the US, they came back, they sat down. So you do for 5-7 years, you keep on experimenting with your ideas. And the second level of leadership, build your people around you. 4-5 core people. Even let it be a small organization. I'm not talking about any big organization. A small organization.
4 or 5 people, you build them, and at third level of leadership, you take a back seat and allow them to come out with better ideas, and you unlearn and start learning again. You follow these 3 levels of leadership, you have to grow big. No power on the earth can stop you from becoming an achiever. And for that, a vertical, what you have decided to develop a vertical, for 2 hours of your general knowledge on that particular subject, if you can get deep into that, for 15 years, if you invest that 2 hours, is as good as 20,000 hours you have invested, and you become a genius there. So finally, to conclude, one girl I picked up from my free school, Jain Vidya Niketan in Kanakpura Taluk. Murgesh Nirani ji has seen that school. She passed out of 10th standard, and then she came up to 12th standard, and I brought her to Urban City, Jain College, and she failed in 3 subjects. I asked her, what's the reason you got 95% marks in Jain Vidya Niketan? Sir, ಅಲ್ಲಿ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ ಇತ್ತು, ಅಲ್ಲಿ ಪ್ರಿನ್ಸಿಪಲ್ಲು ಪ್ಲಸ್ ನಮ್ಮ ಅಲ್ಲ ಹಳ್ಳಿನಲ್ಲಿ ಅಲ್ಲ ಆಲ್ ನಮ್ಮ ಸ್ನೇಹಿತರು, ಅದರಲ್ಲಿ ನಮಗೆ ಸ್ವಲ್ಪ ಈಸಿ ಇತ್ತು ನಮಗೆ ಸೆಟಪ್ ಮಾಡೋಕ್ಕೆ. ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಆಲ್ ಅರ್ಬನೈಸೇಷನ್, ವೆಸ್ಟರ್ನೈಸೇಷನ್, ಅವ್ರ ಡ್ರೆಸ್ ಒಂದು ಬರ್ತಾರೆ, ನಾವು ಅಲ್ಲಿ ಬಡವ್ರ ಮಕ್ಕಳು, ನಮ್ಮ ಹತ್ರ ಡ್ರೆಸ್ಸು ಚೆನ್ನಾಗಿಲ್ಲ, ಅವ್ರ ಚೂಡಿದಾರ್ ಚೆನ್ನಾಗಿದೆ, ಅವ್ರ ಜೆಂಟ್ಸ್ನಲ್ಲಿ ಶೂಸ್ ಇದೆ, ನಮ್ಮ ಹತ್ರ ಏನಿಲ್ಲ. ಅದು ನೋಡಿ ನಮಗೆ ಮನಸ್ಸು ಬೇಜಾರಾಯಿತು. ಐ ಮಿಸ್ ದಟ್ ಆಪರ್ಚುನಿಟಿ. ಐ ಫೇಲ್ಡ್ ಇನ್ 3 subjects. ಸರ್, ಒಂದು ಕೆಲಸ ಮಾಡ್ತೀನಿ ಸರ್, ನಾವು ಐ ವಾಂಟ್ ಟು ಬಿಕಮ್ ಎನ್ ಎಂಟರ್ಪ್ರನರ್. ನೀವು ಹೇಳ್ತೀರಲ್ಲ, ವ್ಯವಸಾಯ ಮಾಡ್ಬೋದು ಜೀವನದಲ್ಲಿ. ದಟ್ ಗರ್ಲ್ who I picked up in the road when she was begging, she passed with all the marks. 12th standard she fails in a science subject, getting 95% marks. She comes and stands in front of me for 15 days non-stop. Give me a job. Well, what job you will do? You have failed in the examination. I just wanted to test her. She said, ನಿಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಿಲ್ಕ್ ಇದೆ, ನಾನು ಮಿಲ್ಕ್ ಸಪ್ಲೈ ಮಾಡ್ತೇನೆ, ₹1 ಪ್ರಾಫಿಟ್ ಕೊಡಿ ನಮಗೆ. I said, okay, you go to my manager, and he took her another 20 days. She didn't give up. Now, not giving up itself is one of the biggest asset of a human wealth, what God has given us, that gift. And she got the order of 100 liters. She went on, and today she is earning 10 lakh rupees a month. She has given jobs to 300 people. Without single investment, she has become an entrepreneur. And she is doing her BBM degree now, correspondence, and she is going to do her MBA also. And she got married at the age of 17. Her spirit didn't die. Her husband and she started learning the car. She keeps the child in her boogie bag, and she travels and supplies everything to Toyota, to Kirloskar. She says, Jain International School, now only supply ಮಾಡ್ತಾ the brand. She used that platform. She went to Art of Living. She went to Toyota. She started 2 petrol bunk. And now she has come back to me and says, ನಮ್ಮ ಹತ್ರ 3 ಕೋಟಿ ದುಡ್ಡಿದೆ. I want to start a school with you. 50% free, 50% charges in Biddi. And she is just 23-year-old. So imagine an ordinary person can do extraordinary things. That's why I told you your IA, individual attributes you have got, these do's and don'ts comes to your mind. If you are 16 hours focused in whatever you are doing, where is the question of do's and don'ts? We didn't have any grounds in Jain group of institutions, but we have produced most international sportsmen. Robin Uttappa, Pankaj Advani, world champion. Only we used to tell them, when are you going to become a champion? You don't come to the college. If you come to the college, we'll penalize you. You just practice billiards, you practice cricket, you practice. We have sent 4 people to Olympics. Jain group has sent 4 people to attending Olympics. Though they would have been top 20 in the world, but I'm sure 2 gold medals from Jain group can happen. And we started a college I started a college in 100 by 150 site in a ordinary place. And today in that place we have produced world champions. It is all about attitudes and beliefs. It's all about sharing and exchanging. It's all about bonding. And a little small thing it starts, and it works like a magic. One project like VLCC Wellness Center, which started with 1 wellness center, but they were focused, and today they are talking about 400 crores equity infusion in that. So the concepts of education, there are a lot of professors, there are a lot of jargon, every expertise is available in the world. You just need to be expert to yourself that you are not going to give up for 16 hours a day. And come what may, you are going to face the challenges and adversities, and you will face the world come what may. I choose the route of human asset. I didn't choose the corporate route. If I had chosen a corporate route, definitely I would have been a corporate leader in my own areas. What I would have thought, my area was textiles in those days. I became salesman at the age of 13. I didn't want to continue my education. Not that I was not intelligent, but I didn't want to continue the education. I wanted to be a free bird. My parents supported me. And I used to run 16 kilometers only to save that 50 rupees a month, so that I can watch a movie and with that money, because I was interested in movies in those days, youngsters. So I used to save that money. So that became a physical discipline. So it is all about individual, yourself. And rest automatically the connectivity will happen. And if you inspire, automatically they'll smile. A Chinese person you meet, you smile at that Chinese person will smile. The rules is very simple. You don't need to have any languages for that. All the words, whatever you speak, it doesn't go beyond 13%. And after all my talk, if it is recorded, maybe 1 or 2 points you will hear. By 13 days, you'll forget everything, whatever the speakers have spoken, including Murgesh Nirani and Narayan Murthy ji. It is you
are most important to yourself. So don't get bored about yourself. Look at the mirror and say that same Gautam Oswal, same this person, same Murugesh, and okay, will you change your face? You cannot change your face. Go for plastic surgery. Same mother, same father, same employees. And if you get bored of that, then automatically that come. And concepts, vision, ideas, ideology, expertise, networking. This is the power mantra today because of knowledge economy, knowledge power, and that can happen through the power of networking. So I'll conclude with 7 principles, my dear friends, which I believed always, that you harness your potential. You do only 1/10 of your work in your original thought and process. If you harness your potential, you are amazed at your results. Number 2, if you persevere hard and push on and hang on long enough. That girl persevered, pushed on, hanged on long enough and stood with me, and she got the order, and today she is talking about some very big, and I'll not be surprised he's going to open a supermarket store in 10 years like Oshin in Japan, what from a child laborer, she built 87 chain of supermarkets. There are extraordinary number of case studies. Your 500 Fortune 500 companies, out of that 80% people have not even taken up their schooling education. Dhirubhai Ambani was another classic example where I was acquainted with him because I was a dealer of Reliance Industries. He gave me a target, Mr. Chainraj, you are a youngster, I should open 1000 counters in 3 years. 600 counters in 3 years. I did it in 47 days. And he gave me a bonus of 25 lakhs rupees check. And only one thing he gave a pat, that if this boy can do it, why are you all cribbing? So we human being has a nature of cribbing nature, and we start comparing with others. And we stop comparing with others and we look at ourselves and then take the strengths of others. In your organization, there are going to be employees who have a lot of weaknesses. Look at their strengths. This one more mantra I'll give you all. This is what I saw in all my people. I only see their strengths because I have thousands of weaknesses. So where is the question of HR policies and all? Fine. It should be a motivational atmosphere. So 5-member organization can become 5,000 organization. A library person who was having a library sciences, I gave him some 100 ideas. I met one young lady, one of the organizers, Mr. One second, I'll finish. I met one person, that lady I told nutritionist and diet, how you can build your model of business model. I gave her 3-4 ideas. So it works like a magic, my dear friends. So the concept is your potential, your perseverance, your dream, your simple ideas which can make a magic, and your networking, your focus and your time management, 8,760 hours. Have 10,000 people or 5,000 people, multiply their 8 hours into your, because you have initiated, you have to become a super entrepreneur and you have to become a superman, and ball is in your court. Thank you very much.